ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಚತಾಂ ತಮೋಂದಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದಿ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವಾಂ. ಶ್ರೀಭಗವಾನುವಾಚ ಯೋಗಾಸ್ತ್ರಯೋ ಮಯಾ ಪ್ರೋಕ್ತಾಃ ನೃಣಾಂ ಶ್ರೇಯೋ ವಿಧಿತ್ಸಯಾ ಜ್ಞಾನಂ ಕರ್ಮ ಚ ಭಕ್ತಿಶ್ಚ ನೋಪಾಯೋನ್ಯೋಸ್ತಿ ಕುತ್ರಚಿತ್. ನಿರ್ವಿಣ್ಣಾನಾಂ ಜ್ಞಾನಯೋಗಃ ನ್ಯಾಸಿನಾಮಿಹ ಕರ್ಮಸು ತೇಷ್ವನಿರ್ವಿಣ್ಣಚಿತ್ತಾನಾಂ ಕರ್ಮಯೋಗಸ್ತು ಕರ್ಮಿಣಾಂ. ಯದೃಚ್ಛಯಾ ಮತ್ಕಥಾದೌ ಜಾತಶ್ರದ್ಧಸ್ತು ಯಃ ಪುಮಾನ್ ನ ನಿರ್ವಿಣ್ಣೋ ನಾತಿಸಕ್ತೋ ಭಕ್ತಿಯೋಗೋಸ್ಯ ಸಿದ್ಧಿದಃ. ಕೃಷ್ಣ 3 ಯೋಗಗಳು ಅಂತ ಹೇಳ್ತಾನೆ. ಗೀತೆಯಲ್ಲಿ 2 ಹೇಳಿದ್ದ, ಜ್ಞಾನಯೋಗ ಮತ್ತು ಕರ್ಮಯೋಗ ಅಂತ. ಅದಕ್ಕೊಂದು ಆ್ಯಡ್ ಆಗತ್ತೆ ಉದ್ಧವ ಗೀತೆಯಲ್ಲಿ. ಜ್ಞಾನ ಅಂತೆ, ಭಕ್ತಿ ಅಂತೆ, ಮತ್ತು ಕರ್ಮ ಅಂತೆ 3 ಯೋಗ ಆಯಿತು. ನೀವು ವಿದೇಶಿಯರಿಗೆ ತತ್ವಶಾಸ್ತ್ರವನ್ನು, ಭಾರತೀಯ ತತ್ವಶಾಸ್ತ್ರವನ್ನು ಪರಿಚಯ ಮಾಡಿಸುವ ಇಂಗ್ಲಿಷ್ ಪಂಡಿತರು, ಸೋಕಾಲ್ಡ್ ಭಾರತವನ್ನು ತಿಳಿದವರು, ಇಂಡೋಲಜಿಸ್ಟ್ಸ್, ಅವರು 5 ಯೋಗ ಅಂತ ಮಾಡ್ತಾರೆ. ರಾಜಯೋಗ ಅಂತೆ, ಹಠಯೋಗ ಅಂತೆ. ಕೃಷ್ಣ ಗೀತೆಯಲ್ಲಿ 3 ಹೇಳಿದ, ಗೀತೆಯಲ್ಲಿ 2 ಹೇಳಿದ, ಉದ್ಧವ ಗೀತೆಯಲ್ಲಿ 3 ಆಯಿತು, ಇದು 5 ಆಗಿ ಹೋಯಿತು. ಎಂಥದಿದು? ಅದಕ್ಕೆ ಆಚಾರ್ಯರು ಹೇಳಿದ್ರು, ಹಾಗಲ್ಲ ಅದು ಅಂತ. ಅದರ ಆಚಾರ್ಯರು ಹೇಗೆ ಬಿಡಿಸ್ತಾರೆ ಅನ್ನೋದು ನಂತರ ನೋಡುವ. ಮೇಲುನೋಟಕ್ಕೆ ಈ ಶ್ಲೋಕ ಏನು ಅರ್ಥ ಆಗತ್ತೆ ಅನ್ನೋದನ್ನು ನಾನು ಹೇಳ್ತೇನೆ. 3 ತರಹದ ಯೋಗ ಇದೆ. ಮನುಷ್ಯರು ಈ ಸಾಂಸಾರಿಕ ಜಂಜಡದಿಂದ ಬಿಡುಗಡೆ ಹೊಂದಲೆಂದು 3 ಯೋಗವನ್ನು ಹೇಳಿದ್ದೇನೆ. ಯೋಗಾಸ್ತ್ರಯೋ ಮಯಾ ಪ್ರೋಕ್ತಾಃ, ನಾನು ಹೇಳಿದೆ. ಒಂದು ಜ್ಞಾನಯೋಗ, ಇನ್ನೊಂದು ಕರ್ಮಯೋಗ, ಇನ್ನೊಂದು ಭಕ್ತಿ ಯೋಗ ಅಂತ. ಇನ್ನೊಂದು ಉಪಾಯ ಇಲ್ಲ. ನೋಪಾಯ ಅನ್ಯಃ ಅಸ್ತಿ. ಇನ್ನೊಂದು ಉಪಾಯ ಇಲ್ಲ ಅಂದ ಕೃಷ್ಣ. ನಿರ್ವಿಣ್ಣಾನಾಂ ಜ್ಞಾನಯೋಗ, ಯಾರಿಗೆ ಸಂಸಾರದ ನಡೆಯಲ್ಲಿ ಆಸಕ್ತಿ ಇರೋದಿಲ್ಲ ಅವರು ಜ್ಞಾನಯೋಗ, ಅದು ಸನ್ಯಾಸಿಗಳಿಗೆ. ತೇಷು ಅನಿರ್ವಿಣ್ಣ ಚಿತ್ತಾನಾಂ ಕರ್ಮಯೋಗಸ್ತು ಕರ್ಮಿಣಾಂ, ಯಾರಿಗೆ ಸಂಸಾರದ ನಡೆನುಡಿಗಳಲ್ಲಿ ಕರ್ಮದಲ್ಲಿ ಆಸಕ್ತಿ ಇದೆ, ಉಮ್ಮೇದು ಇದೆ, ಅವರಿಗೆ ಕರ್ಮಯೋಗ ಅಂತೆ. ನನ್ನ ಕಥೆಯನ್ನು ಕೇಳುವವನಿಗೆ ಭಕ್ತಿಯೋಗ ಒಂದು ಸಾಕು ಅಂದ. ಏನೂ ಅರ್ಥ ಆಗಲಿಲ್ಲ. ಜ್ಞಾನಯೋಗ ಅಂತೆ ಸನ್ಯಾಸಿಗಳಿಗಂತೆ, ಕರ್ಮಯೋಗ ಅಂತೆ ಸಂಸಾರದಲ್ಲಿ ಆಸಕ್ತಿ ಇಟ್ಟುಕೊಂಡಿರುವವರಿಗಂತೆ, ಇನ್ನು ಭಕ್ತಿಯೋಗ ಅಂತೆ ದೇವರ ಕಥೆಯನ್ನು ಕೇಳೋದರಲ್ಲಿ ಆಸಕ್ತಿ ಇರುವವರಿಗೆ ಭಕ್ತಿಯೋಗ ಅಂತ. ನಮಗೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂತಲೇ ಗೊತ್ತಿಲ್ಲ. ಈಗ ಉದ್ಧವ ಏನು ಹೇಳಿದ್ದು ಅಂದರೆ, ಪ್ರಶ್ನೆ ಕೇಳಿದ್ದೇನು, ವಿಧಿ ಏನು, ಪ್ರತಿಷೇಧ ಏನು ಅಂತ, ಗುಣ ಏನು, ದೋಷ ಏನು, ಇದು ಅವನು ಕೇಳಿದ ಪ್ರಶ್ನೆ. ಗುಣ ಏನು, ದೋಷ ಏನು, ಅದನ್ನು ಕೇಳಲಿಕ್ಕೆ, ಅದನ್ನು ವಿವರಣೆ ಮಾಡಲಿಕ್ಕೆ ಹೇಳಿ ಹೋಗಿ
ಕೃಷ್ಣ ಏನು ಮಾಡಿದ, ಇದ್ಯಾವುದೋ 3 ಯೋಗದ ಕಥೆ ಹೇಳ್ತಾ ಇದ್ದಾನೆ. ಪ್ರಶ್ನೆ ಏನು, ಉತ್ತರ ಏನು, ಊಟ ಏನು, ಊಟ ಏನಾಯಿತು ಅಂತ ಕೇಳಿದ್ರೆ, ಅಡಿಗೆ ಏನು ಅಂತ ಕೇಳಿದ್ರೆ ಮುಂಡಾಸು 33 ಮೊಳ ಅನ್ನಂತೆ. ಗಾದೆ ಒಂದು ಉಂಟಲ್ಲ, ಹಳೆ ಮೈಸೂರು ಕಡೆ ಉಡುಪಿಯ ಕಡೆಯೂ ಉಂಟು. ಊಟಕ್ಕೆ ಎಷ್ಟು ಜನ ಅಂದರೆ ಮುಂಡಾಸು 33 ಮೊಳ ಅನ್ನಂಥವನು ಒಬ್ಬ. ಹಾಗೆ ಏನೋ ಪ್ರಶ್ನೆ ಕೇಳಿದ್ರೆ ಏನೋ ಉತ್ತರ ಹೇಳ್ತಾರೆ ಅಂತ ಇದ್ರ ಉತ್ತರ, ಇದರ ಅಭಿಪ್ರಾಯ. ಹಾಗಾಯಿತು ಕೃಷ್ಣನದ್ದು. ಇವನು ಕೇಳಿದ್ದೇನು ಅಂದರೆ ಆಚಾರ್ಯರು ಅದನ್ನು ಬಿಡಿಸಿದ್ರು. ಸನಕಾದ್ಯ ಜ್ಞಾನ ಯೋಗಾ ಭಕ್ತಿ ಯೋಗಾಸ್ತು ದೇವತಾ ಮಾನುಷಾ ಕರ್ಮಯೋಗಾಶ್ಚ ತ್ರಿಧೈತೆ ಯೋಗಿನ ಸ್ಮೃತಾ. ಸನಕಾದಿಗಳು ಜ್ಞಾನಯೋಗಿಗಳು, ದೇವತೆಗಳು ಭಕ್ತಿಯೋಗಿಗಳು, ಮನುಷ್ಯರು ಕರ್ಮಯೋಗಿಗಳು. ಸರ್ವೇಷಾಂ ಸರ್ವಯೋಗೈಶ್ಚ ಪ್ರಾಪ್ಯ ಮುಕ್ತಿರ್ನ ಸಂಶಯ. ಸನಕಾದಿಗಳಿಗೆ ಕರ್ಮ ಬೇಕು, ಭಕ್ತಿಯೂ ಬೇಕು. ದೇವತೆಗಳಿಗೆ ಕರ್ಮವೂ ಬೇಕು, ಜ್ಞಾನವೂ ಬೇಕು. ಮನುಷ್ಯರಿಗೆ ಕರ್ಮವೂ ಜ್ಞಾನವೂ ಭಕ್ತಿಯೂ ಇರಬೇಕು. ಅಂದರೆ ಎಲ್ಲರಿಗೂ ಎಲ್ಲ ಇರಬೇಕು. ಹಾಗಾದರೆ ಏನು ಈ ರೀತಿ ಹೇಳೋದು ನೀವು ಅಂದರೆ, ಯಾವುದು ವಿಶೇಷ, ಯಾವುದು ಸ್ಪೆಷಲ್ಲು ಅಂತ ಇಟ್ಟುಕೊಂಡು ಅದನ್ನು ಅವರಿಗೆ ಹೇಳೋದು. ಈಗ ಹುಳಿ ಅಂದರೆ ಕೇವಲ ಹುಳಿ ಇರೋದಿಲ್ಲ, ಹುಳಿಯ ಜೊತೆಗೆ ತರಕಾರಿ ಇದೆ, ಅದು ಅಸಂಗತ. ಹುಳಿ ಮಾತ್ರ ಇರಬೇಕು ಅಂದರೆ ಏನರ್ಥ ಅದಕ್ಕೆ? ಪಾಯಸ ಸಿಹಿ, ಸಿಹಿ ಅಂತ ಹೇಳಿದ ಕೂಡಲೇ ಗೋಡಂಬಿ ಹಾಕಬಾರದು, ಯಾಕೆಂದರೆ ಅದು ಸಿಹಿ ಅಲ್ಲ, ಅದು ತಟಸ್ಥ ಪದಾರ್ಥ. ಅದರಲ್ಲಿ ಸಿಹಿಯನ್ನು ಬರೋ ಬದಲು ಕೇವಲ ಸಿಹಿ ಹಾಕಬಾರದೆ ಅಂದರೆ ಏನರ್ಥ ಅದಕ್ಕೆ? ಗೋಧಿ ನುಚ್ಚಿನ ಪಾಯಸ ಹೇಳ್ತೇವೆ, ನುಚ್ಚು ವಸ್ತುತಃ ಸಿಹಿ ಅಲ್ಲ, ಆದರೆ ಅದಕ್ಕೆ ಬೆಲ್ಲದಿಂದ ಸಿಹಿ ಬರುವುದು. ಗೋಧಿ ಪಾಯಸ ಮಾಡಿದೆವು, ಅಲ್ಲಿ ಸಿಹಿ ಅಂತಂದರೆ ಬೆಲ್ಲ ಮಾತ್ರ, ಬೇರೆ ಅಲ್ಲ ಅಂತ ವಾದ ಮಾಡಲಿಕ್ಕಾಗ್ತದ? ಪ್ರಧಾನ ಈ ರಸ ಯಾವುದು? ಈಗ ಒಂದು ನಾಟಕ ಆಗತ್ತೆ ಅಂತ ಇಟ್ಕೊಳ್ಳಿ, ಒಂದು ಫಿಲ್ಮು, ಒಂದು ಕಥೆಯಲ್ಲಿ ಯಾವುದು ಪ್ರಧಾನ ಅಂದರೆ, ಆ್ಯಕ್ಷನ್ ಅಂತಂದರೆ ಸೆಂಟಿಮೆಂಟ್ ಇರಬಾರ್ದು ಅಂತ ಅರ್ಥ ಅಲ್ಲ, ಪ್ರಧಾನವಾದದ್ದು ಆ್ಯಕ್ಷನ್ ಅಂತ ಅರ್ಥ. ಹಾಗೆ ಇದು ಜ್ಞಾನಯೋಗ ಅಂದರೆ ಪ್ರಧಾನವಾದದ್ದು ಜ್ಞಾನ ಅಂತಷ್ಟೇ ಅರ್ಥವೇ ವಿನಃ ಸನಕಾದಿಗಳಿಗೆ ಕರ್ಮ ಇಲ್ವೇ? ಜಪ ಮಾಡಲ್ವೇ ಅವರು? ಓಡಾಡೋದಿಲ್ವೇ? ನಡೆದಾಡೋದಿಲ್ವೇ? ಅದರಿಂದಾಗಿ ಸನಕಾದಿಗಳು ಜ್ಞಾನಯೋಗ ಅಂದರೆ ಪ್ರಧಾನ, ದೇವರಲ್ಲಿ ಭಕ್ತಿ ಇದೆ, ನಡೆದಾಡುವುದು, ಬೇರೆಯವರಿಗೆ ಮಾರ್ಗದರ್ಶನ ಮಾಡುವುದು, ಉಪದೇಶ ಮಾಡುವುದು ಮೊದಲಾದ ಕರ್ಮಗಳನ್ನು ಮಾಡಿಯೇ ಮಾಡ್ತಾರೆ. ಇನ್ನು ದೇವತೆಗಳು ಭಕ್ತಿಯೋಗರು ಅಂತಂದರೆ ಅವ್ರಿಗಿಂತಹ ಕರ್ಮ ನಮಗೆ ಇರೋದೆಯೇ? ಏನು ಕರ್ಮ ಊಹಿಸ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ. ನಮಗೆ ರೆಸ್ಟ್ ಉಂಟು, ಹೌದೋ? ರಾತ್ರಿ ಮಲಗಿದರೆ ಬೆಳಗಾಗುವ ತನಕ ಎಚ್ಚರ ಇಲ್ಲ, ಗಾಢ ನಿದ್ರೆ, ಅವ್ರಿಗೆ ನಿದ್ರೆಯೇ ಇಲ್ಲ. ಯಾಕೆ ಅಂದರೆ ಬೇರೆ ಬೇರೆ ಜಗತ್ತಿನ ಭಾಗದಲ್ಲಿ ಎಲ್ಲ ಕೆಲಸಗಳು ಇದ್ದೇ ಇರುತ್ತೆ. ಅವರಲ್ಲಿ ಜಾಗೃತರಾಗಿ ಅದನ್ನು ಪ್ರಚೋದನೆ ಮಾಡಲೇಬೇಕಾಗತ್ತೆ. ಇಂದ್ರ ಹಸ್ತಾಭಿಮಾನಿ, ಕರ್ಮೇಂದ್ರಿಯಾಭಿಮಾನಿ. ಕರ್ಮೇಂದ್ರಿಯಗಳಲ್ಲಿ ಪ್ರಧಾನವಾದದ್ದು ಕೈ, ಅದಕ್ಕೆ ಅಭಿಮಾನಿ. ಅವನು ಎಲ್ಲ ಜೀವರಲ್ಲಿ ಆ ಕೆಲಸ ಮಾಡ್ತಾನೆ ಇರಬೇಕಾ? ವರುಣ ನಾಲಿಗೆಗೆ ಅಭಿಮಾನಿ. ರಾತ್ರಿ ಇಡೀ ತಿನ್ನೋರು ಇರ್ತಾರಪ್ಪ, ಅವಾಗ ನಾನು ಇಲ್ಲಿ ಕೆಲಸ ಮಾಡಲ್ಲ ಅಂತ ಕೂಡ್ಲಿಕ್ಕಾಗತ್ತಾ? ಆಗಲ್ಲ, ಕೆಲಸ ಮಾಡ್ತಾನೆ ಇರ್ತಾರೆ. ಕರ್ಮಯೋಗಿಗಳಲ್ವೇ ಅವರು? ದೇವರಲ್ಲಿ ಭಕ್ತಿ ಇಲ್ವೇ? ದೇವರಲ್ಲಿ ಭಕ್ತಿ ಇರೋದಕ್ಕಾಗಿಯೇ ಇವರಿಗೆ ಈ ತತ್ವವನ್ನು ಅನುಭವಕ್ಕೆ ತರಿಸುವ ಮೂಲಕ ನಾವು ಈ ಕೆಲಸ ಮಾಡ್ತಾ ಇರ್ತೇವೆ ಅಂತ ಅವರು ಹೊರಡೋದು. ಹಾಗಾದರೆ ಪ್ರಧಾನವಾದದ್ದನ್ನು ಅದು ಅಂತ. ಇನ್ನು ಮನುಷ್ಯರಿಗೆ ಕರ್ಮಯೋಗ ಅಂತ. ಭಕ್ತಿ ಬೇಡವೇ? ಜ್ಞಾನ ಬೇಡವೇ? ಭಕ್ತಿ ಮತ್ತು ಜ್ಞಾನ ಜೊತೆಗಿದ್ದ ಕರ್ಮ ಜಾಸ್ತಿ ಇರುವ ದಾರಿಯವರು, ಆ ರೀತಿ ಅರ್ಥ. ಸರ್ವೇಷಾಂ ಸರ್ವಯೋಗೈಶ್ಚ ಪ್ರಾಪ್ಯ ಮುಕ್ತಿರ್ನ ಸಂಶಯ ಅಂದರು ಆಚಾರ್ಯರು. ಎಲ್ಲರಿಗೂ ಎಲ್ಲವೂ ಇರಬೇಕು. ತಥಾಪಿತು ವಿಚೇಚೇಣ ಸಸತೇಚಾಂ ವಿಧೀಯತೆ. ಪ್ರಧಾನವಾದದ್ದು ಯಾವುದು? ಯಾರ ಜೀವನದಲ್ಲಿ ಉಳಿದಕ್ಕಿಂತ ಯಾವುದು ಹೆಚ್ಚಿರುತ್ತೆ ಅವರದ್ದು ಆಯೋಗ ಅಂತ, ಹಾಗರ್ಥ. ಭಗವದ್ಗುಣಾನುತಾರೇಣ
ವೇದಾರ್ಥೋ ನೀಯತೆ ಹಿ ಭಕ್ತಿಯೋಗಾಸ್ತು ತೇ ಪ್ರೋಕ್ತಾ ತಾದೃಚಾ ಹಿ ಸುರಾಸ್ತದಾ. ಹಾಗಾದರೆ ದೇವತೆಗಳು ಭಕ್ತಿಯೋಗ ಅಂತ ಹೇಳಿದ್ದೇನು ಅಂದರೆ ಪರಮಾತ್ಮನ ಗುಣಕ್ಕೆ ಅನುಸಾರವಾಗಿ ಅವರು ವೇದವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಭಕ್ತಿ ಅಂತಂದರೆ ವಿಭಕ್ತಿ, ಭಾಗ ಅಂತ ಅರ್ಥ. ಭಜ ಸೇವಾಯಾಮ್ ಅಂತನ್ನುವ ಧಾತುವಿನ ಮೇಲೆ ಘನ್ ಪ್ರತ್ಯಯ ಬಂದರೆ ಭಾಗ ಅಂತ ಆಗತ್ತೆ, ತಿನ್ನು ಪ್ರತ್ಯಯ ಬಂದರೆ ಭಕ್ತಿ ಅಂತ ಆಗತ್ತೆ. ಒಂದೇ ಧಾತು. ಅದರ ಮೇಲೇನೆ ಯತ್ ಪ್ರತ್ಯಯ ಬಂದರೆ ಭಾಗ್ಯ ಅಂತ ಆಗ್ತದೆ. ಭಜ ಸೇವಾಯಾಮ್ ಅನ್ನುವ ಧಾತು. ವಿ ಅಂತನ್ನೋದು ಉಪಸರ್ಗ ಬಂದರೆ ವಿಭಾಗ ಅಂತ ಆಗತ್ತೆ. ಈ ವಿ ಅಂತನ್ನೋದು ಈ ಉಪಸರ್ಗದಿಂದ ಅರ್ಥ ಬದಲಾಗತ್ತೆ ಅಂತ ನಿಮಗೆ ಗೊತ್ತಿದೆ ನೋಡಿ. ಇಂಪೋರ್ಟ್ ಅಂತಂದರೆ ಪೋರ್ಟ್ ಅಂತನ್ನುವ ಧಾತುವಿಗೆ ಇಂ ಅಂತನ್ನುವ ಉಪಪದ ಅಥವಾ ಉಪಸರ್ಗ ಸೇರಿದಾಗ ಬರೋದು ಅಂತಾಗತ್ತೆ. ಎಕ್ಸ್ ಅಂತನ್ನುವ ಉಪಪದ ಅಥವಾ ಉಪಸರ್ಗ ಸೇರಿದಾಗ ಕಳಿಸೋದು ಅಂತ ಆಗ್ತದೆ. ಪೋರ್ಟ್ ಅನ್ನೋ ಧಾತು ಒಂದೇ. ನಮ್ಮಲ್ಲಿಯೂ ನಿಮಗೆ ಇದಕ್ಕೆ ಸಿಮಿಲರ್ ಆಗಿ ಒಂದು ಉದಾಹರಣೆ ಕೊಡೋದಾದರೆ ಪ್ರಹಾರ, ಆಹಾರ, ಸಂಹಾರ, ವಿಹಾರ, ಪರಿಹಾರವತ್ ಅಂತ. ಹೃಂಗ್ ಅಂತ ಧಾತು. ಪ್ರಹಾರ ಅಂದರೆ ಎರಡು ಬಾರಿಸೋದು ಅಂತ ಅರ್ಥ. ವಿಹಾರ ಅಂತಂದರೆ ಓಡಾಡೋದು ಅಂತ ಅರ್ಥ. ಆಹಾರ ಅಂದರೆ ತೆಗೆದುಕೊಳ್ಳೋದು ಅಂತ. ನೋಡಿ, ಉಪಸರ್ಗ ಬಲದಿಂದ ಧಾತುವಿನ ಅರ್ಥ ಬದಲಾಗತ್ತೆ. ಹಾಗೆಯೇ ಇಲ್ಲಿ ಭಕ್ತಿ, ಭಜ ಸೇವಾಯಾಮ್ ಅಂತ ಧಾತು. ಭಕ್ತಿ ಅಂತಂದರೆ ಭಾಗ ಅಂತ ಅರ್ಥ. ಯಾವುದರ ಭಾಗ? ದೇವರ ಗುಣಕ್ಕೆ ಅನುಗುಣವಾಗಿ, ತಾವು ಕಂಡ ದೇವರ ಗುಣಕ್ಕೆ ಅನುಗುಣವಾಗಿ, ತಾವು ನೋಡುವ ವಸ್ತುಗಳಲ್ಲಿರುವ ದೇವರ ಗುಣಕ್ಕೆ ಅನುಗುಣವಾಗಿ ವೇದವನ್ನು ಅರ್ಥೈಸಿಕೊಳ್ತಾರೆ. ಯಾರು? ದೇವತೆಗಳು. ಅದಕ್ಕನುಗುಣವಾಗಿ ವೇದದಿಂದ ದೇವರನ್ನು ಆರಾಧನೆ ಮಾಡ್ತಾರೆ. ಈ ದೊಡ್ಡ ಹಿನ್ನೆಲೆಯಲ್ಲಿ ಭಕ್ತಿಯೋಗ ಅಂತ ದೇವತೆಗಳನ್ನು ಕುರಿತು ಹೇಳಿದ್ದು. ಭಕ್ತಿ ಅಂದರೆ ಇಲ್ಲಿ ಸ್ನೇಹ ಅಂತ ಅರ್ಥ ಅಲ್ಲ. ಆ ರೀತಿ ಅರ್ಥ ಮಾಡಿದ್ರೂ ತಪ್ಪಿಲ್ಲ, ಆದರೆ ಕೃಷ್ಣನ ವಿವಕ್ಷೆ ಇರೋದು ಅದು. ಭಕ್ತಿಯೋಗ ಅಂದರು. ಅಂಗಾನುತಾರಿ ವೇದಾರ್ಥೇ ಜ್ಞಾತ್ವಾ ತದನುತಾರತಃ ಭಗವದ್ಗುಣಾಯೈರ್ನೀಯಂತೆ ತೇ ಪ್ರೋಕ್ತ ಜ್ಞಾನಯೋಗಿನಃ. ಅಂಗಾನುತಾರಿ ವೇದಾರ್ಥಂ. ಸಾವಿರಾರು ಗ್ರಂಥಗಳು, ಲಕ್ಷಾಂತರ ವ್ಯಾಖ್ಯಾನಗಳು, ಇವುಗಳಿಗೆ ಅನುಗುಣವಾಗಿ ವೇದದ ಅರ್ಥವನ್ನು ತಿಳಿದುಕೊಂಡು, ಅಂಗ ಅಂತಂದರೆ ವೇದವನ್ನು ಅರ್ಥೈಸಿಕೊಳ್ಳಲಾಗುವ ಇನ್ಸ್ಟ್ರುಮೆಂಟಲ್ ವರ್ಕ್ಸ್ ಬೇಕಾಷ್ಟು ಇರ್ತವೆ. ಆ ರೀತಿ ಇನ್ಸ್ಟ್ರುಮೆಂಟ್ ಆಗಿರುವ ವರ್ಕ್ ಅಂದರೆ ಕಾಮೆಂಟರೀಸ್, ಲಕ್ಷಾಂತರ ಕೋಟ್ಯಂತರ ಕಾಮೆಂಟರೀಸ್ ವೇದಕ್ಕೆ ಏನು ಇದೆ ಅದಕ್ಕೆ ಅನುಗುಣವಾಗಿ ವೇದದ ಅರ್ಥವನ್ನು ಮಾಡಿಕೊಂಡು ಪರಮಾತ್ಮನ ಗುಣಗಳನ್ನು ಅನುಸಂಧಾನ ಮಾಡುವವರನ್ನು ಜ್ಞಾನಯೋಗಿಗಳು ಅಂತ ಕರೀತಾರೆ. ಅದರಲ್ಲಿ ಪ್ರಧಾನವಾಗಿರುವವರು, ಜ್ಞಾನಯೋಗಿಗಳಲ್ಲಿ ಪ್ರಧಾನರಾಗಿರುವವರು ಸನಕಾದಿಗಳು ಅಂತ. ಆ ಹಿನ್ನೆಲೆಯೇ ಅಷ್ಟೇ ವಿನಃ ಜ್ಞಾನ ಒಂದೇ ಇರುತ್ತೆ, ಅವ್ರ ಕರ್ಮ ಅಂತ ಉಸಿರಾಟ ಅನ್ನೋ ಕರ್ಮವೂ ಬೇಡವೇ? ಎದ್ದು ನಡೆದಾಡಬೇಕು ಅನ್ನೋ ಕರ್ಮ ಬೇಡವೇ? ಅವರಿಗೆ ಆಗಾಗ ದಿವ್ಯ ಕ್ಷೇತ್ರಗಳಿಗೆ, ದಿವ್ಯ ಅಂದರೆ ಆ ಪರಲೋಕದಲ್ಲಿರುವ ಕ್ಷೇತ್ರಗಳಿಗೇನೆ ಅವರು ಓಡಾಡ್ತಾರೆ. ಅವರು ಕೇವಲ ಈ ಕ್ಷೇತ್ರಗಳಲ್ಲ ಸನಕಾದಿಗಳು ಓಡಾಡೋದು. ಅವರಿಗೆ ಬೇಕಾದಷ್ಟು ಜನರಿಗೆ ಉಪದೇಶ ಮಾಡುವಂತಹ ಇದಿರುತ್ತೆ. ಇವಾಗ ಸನತ್ ಕುಮಾರ ಮತ್ತು ನಾರದರ ಸಂವಾದ ಛಂದೋಗ ಉಪನಿಷತ್ತಿನಲ್ಲಿ ಬರುತ್ತೆ. ಬೇಕಾದಷ್ಟು ಸಂವಾದಗಳಲ್ಲಿ ಸನತ್ ಕುಮಾರ, ಸನಕ, ಸನಂದನ, ಸನತ್ ಸುಜಾತ ಅವರ ಉಲ್ಲೇಖ ಆಗುತ್ತೆ. ಅವರು ಜಗತ್ತಿಗೆ ಜ್ಞಾನ ಕೊಡಬೇಕು. ಹೇಗೆ ಜ್ಞಾನ ಕೊಡ್ತಾರೆ? ವೇದದ ಅರಿವನ್ನು ಕೊಡ್ತಾರೆ. ಅವರು ಹೇಗೆ ವೇದವನ್ನು ತಿಳ್ಕೊಳ್ತಾರೆ? ನಮಗೆ ಗೊತ್ತಿರದ ಲಕ್ಷಾಂತರ ಕಾಮೆಂಟ್ರಿ ಮೂಲಕ ವೇದದ ಅರ್ಥವನ್ನು ಅವರು ಗ್ರಹಿಸ್ತಾರೆ. ಅದರಿಂದಾಗಿ ಅವರನ್ನು ಜ್ಞಾನಯೋಗಿಗಳು ಅಂತ ಕರೆಯೋದು. ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವಾ ತತ್ಪ್ರಾಧಾನ್ಯಾನುತಾರತಃ ವಿಜ್ಞಾತಾಯೈರ್ಗುಣ ವಿಷ್ಣು ಜ್ಞೇಯಾಸ್ತೆ ಕರ್ಮಯೋಗಿನಃ. ಇನ್ನು ಮನುಷ್ಯರನ್ನು ಕರ್ಮಯೋಗಿಗಳು ಅಂತ ಕರೆದರು. ಶಾಸ್ತ್ರದಲ್ಲಿರುವ ಕರ್ಮಗಳನ್ನು ತಿಳಿದು ದೇವರನ್ನು ಹೇಗೆ ಆರಾಧನೆ ಮಾಡಬೇಕು, ಯಾವ ರೀತಿ ಕರ್ಮವನ್ನು ಮಾಡಬೇಕು ಇತ್ಯಾದಿಗಳೆಲ್ಲದರ ಬಗೆಗೆ ಇರುವ ಅರಿವು ಕರ್ಮಯೋಗ. ಕರ್ಮಯೋಗ ಅಂದರೆ
ಇವುಗಳ ಬಗೆಗೆ ಇರುವ ಅರಿವು ಅವ್ರಿಗೆ ನೋಡಿ. ಮೊದಲಿನವರಿಗೆ ಸಾಹಿತ್ಯ ಬೇಕಾಗೇ ಇಲ್ಲ. ವೇದ ಅನ್ನೋದು ಅವ್ರಿಗೆ ಹೊಳೆಯುತ್ತೆ. ದೇವತೆಗಳು ಏನು ವೇದ ಕಲಿಬೇಕೇ? ಸಹಜವಾಗಿ ಹೊಳಿತಾ ಇರುತ್ತೆ. ಅಂಥವರು ಕೂಡ ಬ್ರಹ್ಮದೇವರ ಹತ್ತಿರ ಕುಳಿತು ವೇದವನ್ನು ಉಪದೇಶ ಪಡಿತಾರೆ. ಯಾಕೆ ಅಂದರೆ ಅದೃಷ್ಟಾರ್ಥಂ ಅಂತ ಹೇಳ್ತಾರೆ. ಪುಣ್ಯ ಬರಲಿಕ್ಕೆ, ವೀರ್ಯವತ್ತಾಗಲಿಕ್ಕೆ ಮಾತ್ರ ಬ್ರಹ್ಮದೇವರ ಉಪದೇಶ ಅವರಿಗೆ. ಇನ್ನು ಸನಕಾದಿಗಳಿಗೆ ವೇದ ಅನ್ನೋದು ಅವ್ರಿಗೂ ಹೊಳೆಯೋದೆ. ಅವರಿಗೆ ಕೋಟ್ಯಂತರ ಕಾಮೆಂಟರಿಗಳು, ಎಷ್ಟು ಪ್ರಪಂಚ ಎಷ್ಟು ಕಾಲವನ್ನು ತಳ್ಳಿದೆ, ಪ್ರಪಂಚ ಎಷ್ಟು ಯುಗಗಳನ್ನು ನೋಡಿದೆ, ಅಲ್ಲಿ ಎಲ್ಲ ಪ್ರಧಾನವಾದ ಗ್ರಂಥಗಳು, ದೇವರು ಮಾಡಿದ್ದು, ದೇವರ ಭಕ್ತರು ಋಷಿಗಳು ಕಂಡದ್ದು, ಅದೆಲ್ಲ ಅವರಿಗೆ ಪ್ರತಿಭಾನ ಆಗಿರುತ್ತೆ. ಆ ದೊಡ್ಡ ಹಿನ್ನೆಲೆಯಲ್ಲಿ ಅವರನ್ನು ಜ್ಞಾನಯೋಗರು ಅಂತ ಕರೆದದ್ದು. ಮನುಷ್ಯರಿಗೆ ಹೊಳೆಯೋದಿಲ್ಲ. ಅವರು ಈ ವೇದವನ್ನು ಕರ್ಮದ ಮೂಲಕ ತಿಳ್ಕೊಳ್ಬೇಕು. ಹೆಂಗೆ ಕರ್ಮದ ಮೂಲಕ? ಗುರುಗಳ ಶುಶ್ರೂಷೆ ಮಾಡಬೇಕು, ಸಂಧ್ಯಾವಂದನೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಇವುಗಳನ್ನೆಲ್ಲ ಮಾಡಿ ವೇದವನ್ನು ತಿಳ್ಕೊಳ್ಬೇಕು. ಹೀಗಾಗಿ ಅವರು ಕರ್ಮಯೋಗರು. ವೇದ ಹೊಳೆಯೋದೇನಲ್ಲ ಇವರಿಗೆ. ಇಷ್ಟೆಲ್ಲ ಮಾಡಿದ್ರೂ ವೇದ ಹೊಳಿಬೇಕು ಅಂತ ಹೇಳಿ ಅವ್ರಿಗೆ ಇರೋದೇ ಇಲ್ಲ. ಇದು ಮಾಡೋದೇ ದೊಡ್ಡದು ಅಂತ ನಾವು ಅಂದ್ಕೊಂಡು ಬಿಟ್ಟಿರ್ತೇವೆ. ಕರ್ಮಠರಾಗಿರೋದು ದೊಡ್ಡದು ಅಂತ. ಹಾಗಲ್ಲ. ಇದು ಮಾಡ್ತಾ ಇರೋದು ಯಾಕೆ? ಶಾಸ್ತ್ರದ ಅರಿವಿಗಾಗಿ. ದೇವರ ಪೂಜೆ ಮಾಡೋದು ಯಾಕೆ? ಶಾಸ್ತ್ರದ ಮೂಲಕ ದೇವರ ಅರಿವಿಗಾಗಿ. ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಬೇಕಾದರೂ ಕೂಡ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತ ಹೇಳೋದು. ರಾಘವೇಂದ್ರ ಸ್ವಾಮಿಗಳೇ, ನಿಮ್ಮನ್ನು ಹಾಡೋದು ಯಾಕೆ, ನಿಮ್ಮನ್ನು ಪ್ರಾರ್ಥನೆ ಮಾಡೋದು ಯಾಕೆ ಅಂತಂದರೆ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಿಗಾಗಿ ಅಂತ. ತವ ಸಂಕೀರ್ತನಂ ವೇದಶಾಸ್ತ್ರ ಅರ್ಥ ಜ್ಞಾನ ಸಿದ್ಧಯೇ. ಈ ರೀತಿ ಹೇಳುವಂಥವ್ರು ನಾವು. ಅಂದರೆ ನಾವು ಈ ಕರ್ಮವನ್ನೆಲ್ಲ ಮಾಡಬೇಕು. ಯಾಕೆಂದರೆ ಶಾಸ್ತ್ರದ ಅರಿವಾಗಲಿಕ್ಕೆ. ನಮಗೆ ಸಹಜವಾಗಿ ಇನ್ಸ್ಟಿಂಕ್ಟಾಗಿ ಅದು ಹೊಳಿತಾ ಇರಲ್ಲ. ಶಾಸ್ತ್ರದ ಹೊಳಹು ಇನ್ಸ್ಟಿಂಕ್ಟ್ ಅಲ್ಲ. ಕಷ್ಟಪಡಬೇಕು. ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ವರ್ಷಾನುಗಟ್ಟಲೆ ಕಾಯಬೇಕು. ಅದು ಹೊಳೆಯೋದಿಲ್ಲ. ಯಾರಿಗೋ ಒಬ್ರಿಗೆ 2-3 ಜನರಿಗೆ ಪ್ರಶ್ನೆ ಕೇಳಿದೆ, ಉತ್ತರ ಸಿಗಲಿಲ್ಲ ಅಲ್ಲ. ಬಹಳ ಶ್ರಮ ಪಡಬೇಕು. ಕೆಲವೊಂದು ಸರ್ತಿ 40 ವರ್ಷಗಳ ಗಟ್ಟಲೆ ಅಧ್ಯಯನದ ಆರಂಭದಲ್ಲಿ ಮೂಡಿದ್ದ ಪ್ರಶ್ನೆ ಉತ್ತರ ಸಿಗೋದು ಜೀವನದ ಕಡೆಗಾಲದಲ್ಲಿ ಸಿಗಬಹುದು, ಗೊತ್ತಿಲ್ಲ. ಇಷ್ಟೆಲ್ಲ ಜ್ಞಾನದ ಹಿನ್ನೆಲೆಯಲ್ಲಿ ಇಷ್ಟು ದೈಹಿಕ ಶ್ರಮ, ಇಷ್ಟು ಮಾನಸಿಕ ಶ್ರಮ ಇದೆ. ಆದ್ದರಿಂದ ಮನುಷ್ಯರನ್ನು ಕರ್ಮಯೋಗರು ಅಂತ ಕರೆದದ್ದು. ಏನೋ ಯಜ್ಞಾದಿ ಕ್ರಿಯೆಗಳನ್ನೇ ಮಾಡ್ತಾ ಇರ್ತಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ಜ್ಞಾನ ಪಡೀಲಿಕ್ಕೆ ಮೊದಲು ಅವರಿಗೆ ಬೇಕಾಗಿಲ್ಲ ಭಕ್ತಿಯೋಗ. ಏನು ಶ್ರಮ ಇಲ್ಲ. ದೇವರನ್ನು ಆಯಾ ವಸ್ತುಗಳಲ್ಲಿ ಕಾಣ್ತಾ ಹೋಗ್ತಾರೆ. ವೇದ ಅನ್ನೋದು ಸಹಜವಾಗಿ ಅವರ ಒಳಗಡೆಯಿಂದ ಹೊರಗಡೆ ಬರುತ್ತೆ. ಅವರು ಭಕ್ತಿಯೋಗರು. ಎರಡನೆಯವರು ಜ್ಞಾನಯೋಗರು. ದೇವತೆಗಳು ಭಕ್ತಿಯೋಗರು. ಇನ್ನು ಸನಕಾದಿಗಳು ಜ್ಞಾನಯೋಗರು. ಜ್ಞಾನಯೋಗರು ಅಂತ ಹೇಳಿದಾಗ ಅವರಿಗೆ ಅದು ಕೂಡ ಹೊಳಹೆ, ಜಾಸ್ತಿ ಕರ್ಮ ಬೇಕಾಗಿಲ್ಲ. ವೇದ ಅಧ್ಯಯನ ಮಾಡಲಿಕ್ಕೆ ಎಷ್ಟೋ ವರ್ಷಗಳ ಕಾಲ ಕಷ್ಟಪಟ್ಟು ಆ ವೇದದ ಅಕ್ಷರ ಬಂದು ನಮ್ಮ ಬಾಯಲ್ಲಿ ಕುಳಿತು ನಮಗದಕ್ಕೆ ಅರ್ಥ ಆಗಿ ಯಾವುದು ಬೇಕಿಲ್ಲ. ಆದರೆ ಮನುಷ್ಯರಿಗೆ ಎಷ್ಟು ಶ್ರಮ ಇದೆ, ಅದರ ಹಿಂದೆ ಎಷ್ಟು ಎಫರ್ಟ್ ಇದೆ. ಒಂದು ವೇದದ ಅರ್ಥ ಹೊಳಿಬೇಕು ಅಂತ ಹೇಳಿದ್ರೆ ಬಹಳ ಜನ್ಮಗಳ ಒಂದು ನಡೆ ಇರುತ್ತೆ. ಬಹಳ ಜನ್ಮಗಳು. ಸುಲಭದಲ್ಲಿ ಅದು ಸಿಗೋವಂಥದ್ದಲ್ಲ. ಇಟ್ ಈಸ್ ನಾಟ್ ಅವೈಲಬಲ್ ಈಸಿಲಿ. ಬೇಗ ಟಕ್ಕ ಈಗ ಓದಿದೆವು ಸಿಕ್ಕಿಬಿಡ್ತು ಅಂತಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಕರ್ಮಯೋಗರು ಅಂತ ಈ ಹಿರಿದಾದ ಉದ್ದೇಶವನ್ನು ಇಟ್ಟುಕೊಂಡು ಕೃಷ್ಣ ಹೇಳಿದ್ದು ನಿರ್ವಿಣ್ಣಾನಾಂ ಜ್ಞಾನಯೋಗ. ನೋಡಿ, ಈಗ ಅರ್ಥ ಆಯಿತು. ನಿರ್ವಿಣ್ಣರು ಅಂದರೆ ವಿರಕ್ತರಾದವರು.
ವಿರಕ್ತರಾಗಿ ಅನುಗಾಲವೂ ಸನ್ಯಾಸದಲ್ಲಿ ಇರುವವರು ಸನತ್ಕುಮಾರ ತನತ್ಸುಜಾತ ಅವರು. ಅದರಲ್ಲಿ 3 ಜನ, ಯಾಕೆಂದರೆ ಈ ಸನತ್ಕುಮಾರ ಸ್ಕಂದ, ಅವನೇ ಕಾಮ. ಬ್ರಹ್ಮನ ಮಗನಾಗಿ ಸನತ್ಕುಮಾರ, ಸದಾಶಿವನ ಮಗನಾಗಿ ಸ್ಕಂದ, ನಾರಾಯಣನ ಮಗನಾಗಿ ಕಾಮ. ಅವನಿಗೆ ಬಿಟ್ಟರೆ ಉಳಿದ 3 ಜನರಿಗೆ ಜೀವನದಲ್ಲಿ ಒಮ್ಮೆಯೂ ಕೂಡ ಸ್ತ್ರೀ ಸಂಪರ್ಕ ಇರಲ್ಲ. ಅದು ಸಹಜ. ವೈರಾಗ್ಯ ಅನ್ನೋದು ಸಹಜ. ಏನೋ ಕಷ್ಟಪಟ್ಟು ವೈರಾಗ್ಯ ಪಡ್ಕೊಳ್ಬೇಕು ಅಂತ ಹೇಳಿ ಅದನ್ನು ನಿಗ್ರಹ ಮಾಡ್ಕೊಳ್ಳೋ ಪ್ರಶ್ನೆಯೇ ಇಲ್ಲ. ಸಹಜವಾಗಿ ವೈರಾಗ್ಯ ಇರುತ್ತೆ ಅವ್ರಿಗೆ. ಈ ಹಿನ್ನೆಲೆಯಲ್ಲಿ ನಿರ್ವಿಣ್ಣಾನಾಂ, ಸಂಸಾರದಿಂದ ಸಹಜವಾಗಿ ವೈರಾಗ್ಯವನ್ನು ಹೊಂದಿರುವ ನ್ಯಾಸಿನಾಂ, ಹುಟ್ಟುತ್ತಲೇ ಯಾರು ಸನ್ಯಾಸಿಗಳಾಗಿದ್ದರೋ ಅವರಿಗೆ ಜ್ಞಾನಯೋಗ ಅನ್ನೋದಿರುತ್ತೆ. ನನ್ನನ್ನು ತಲುಪುವ ಮಾರ್ಗ ಅವರಿಗೆ ಜ್ಞಾನಯೋಗ. ಈ ಅರ್ಥ ಅಂತಂದರು ಆಚಾರ್ಯರು. ಆಚಾರ್ಯರು ಬರದೇ ಹೋಗಿದ್ದಿದ್ರೆ ನಾವು ಪ್ರತಿಪದಾರ್ಥನಿಷ್ಠರು. ಈ ಪದಕ್ಕೆ ಅರ್ಥ ಲೆಕ್ಸಿಕನ್ ಮೀನಿಂಗ್ ನೋಡಿ. ಲೆಕ್ಸಿಕನ್ ಮೀನಿಂಗ್ ಸಹಜವಾಗಿ ಬಹಳ ಬಲ್ಲವರು ಲೆಕ್ಸಿಕನ್ ಮೀನಿಂಗಲ್ಲಿ ಮಾತಾಡಲ್ಲ. ತೀರ ಭಾಷೆಗೆ ಮಧ್ಯಮರು ಲೆಕ್ಸಿಕನ್ ಮೀನಿಂಗಲ್ಲಿ ಮಾತಾಡ್ತಾರೆ. ತೀರ ಅಧಮರು ಲೆಕ್ಸಿಕನ್ ಮೀನಿಂಗೇ ಗೊತ್ತಿರಲ್ಲ. ಅವ್ರು ಏನೇನೋ ಮಾತಾಡ್ತಾ ಇರ್ತಾರೆ. ಊಟ ತಿಂತ್ಯ ಅಂತಾರೆ, ಅದು ಅಸಂಗತ ಪ್ರಯೋಗ. ಊಟ ಅಂದ್ರೇ ತಿನ್ನೋದು ಅಂತ. ಊಟ ತಿನ್ನೋದು ಅಂತಂದರೆ ತಿನ್ನೋದನ್ನು ತಿನ್ನೋದು ಅಂತ ಆಗತ್ತೆ. ಅಂದರೆ ಉಪವಾಸ ಇರೋದು ಅಂತ ಅರ್ಥ ಊಟ ತಿನ್ನೋದು ಅಂದರೆ. ಯಾಕೆಂದರೆ ತಿನ್ನೋದನ್ನು ತಿನ್ನಬೇಕು ಅಂತಂದರೆ, ತಿನ್ನುವ ಕ್ರಿಯೆಯನ್ನು ತಿನ್ನೋದು ಅಂತಂದರೆ ತಿನ್ನೋದಿರಬಾರ್ದು. ಹೀಗಾಗಿ ಊಟ ಮಾಡಿದೆಯಾ, ಆ ಕ್ರಿಯೆಯನ್ನು ಮಾಡಿದೆಯಾ. ಕ್ರಿಯೆಯನ್ನು ತಿನ್ನೋದು ಅಂದರೆ ಕ್ರಿಯೆ ಇಲ್ಲದೆ ಇರೋದು ಅಂತ ಆಗತ್ತೆ. ಅಂದರೆ ಇದು ಭಾಷೆಯಲ್ಲಿ ಅಧಮರು ಲೆಕ್ಸಿಕನ್ ಮೀನಿಂಗಲ್ಲಿ ಮಾತಾಡಲ್ಲ. ಅವರ ಮಾತಿನಲ್ಲಿ ಬಹಳ ಅರ್ಥಗಳು ಅಡಗಿರುತ್ತೆ. ಯಾಕೆಂದರೆ ಭಾಷೆ ಅನ್ನೋದು ಮನಸ್ಸು ಎಷ್ಟು ಆಳವಾಗಿರುತ್ತೋ ಭಾಷೆ ಅನ್ನೋದು ಅಷ್ಟು ಎತ್ತರಕ್ಕೆ ಇರುತ್ತೆ. ಮನಸ್ಸು ಎಷ್ಟು ಆಳವಾಗಿರುತ್ತೋ ಭಾಷೆ ಅಷ್ಟು ಎತ್ತರಕ್ಕೆ ಇರುತ್ತೆ. ಭಾಷೆ ಅಪರಿಚಿತವಾದ ಪದಗಳನ್ನು ಬಳಸಿದರೆ ಅವರು ಭಾಷಾವಿದರು ಅಂತ ಆಗೋಲ್ಲ. ಬಹಳ ಕಷ್ಟವಾಗಿ ಮಾತನಾಡಿದ್ರೆ, ಇಲ್ಲಿಂದಲೇ ಬರ್ತಾ ಇದೆ ಶಶಿ ಥರೂರ್. ಅವನು ಏನು ಮಾತಾಡ್ತಾನೆ ಅಂತಲೇ ಅರ್ಥ ಆಗಲ್ಲ. ಅವನೇ ಪ್ರಾಯ ಡಿಕ್ಷನರಿ ಇಟ್ಕೊಂಡು ಮಾತಾಡ್ತಾನೋ ಏನೋ, ಅಥವಾ ಅವನಿಗೆ ಬಂದಿರಬಹುದು, ಐಡಿಯಾ ಇರಬಹುದು. ಆದರೆ ಆ ಭಾವನೆಯಲ್ಲಿ ಆಳ ಏನಿರಲ್ಲ. ಎಷ್ಟೇ ಮಾತನಾಡಿದ್ರು ಅದು ಆಳವಾಗಿ ಇರಬೇಕು ಅಂತ ಇಲ್ಲ, ಭಾವನೆ ಆಳವಾಗಿರಬೇಕು ಅಂತಿಲ್ಲ. ನೋಡಿ ಮೇಲ್ಗಡೆ ಇವಾಗ ನೋಡಿ C++, ಆಮೇಲೆ ಇನ್ಕಮ್ ಟ್ಯಾಕ್ಸು ಇತ್ಯಾದಿಗಳ ಬಗ್ಗೆ ಇರುವ ಪುಸ್ತಕಗಳೆಲ್ಲ ಟೆಕ್ನಿಕಲ್ ಟರ್ಮಿಂದ ಕೂಡಿ ಕಬ್ಬಿಣದ ಕಡಲೆ ಆಗಿರುತ್ತೆ. ಆದರೆ ವರ್ಷದಿಂದ ವರ್ಷಕ್ಕೆ ಔಟ್ಡೇಟೆಡ್ ಆಗ್ತದೆ. ಅದೇ ರಾಮಾಯಣ ಮಹಾಭಾರತ ಅವುಗಳೆಲ್ಲ ಬಹಳ ಸರಳವಾದ ಮೀನಿಂಗ್ ಇರುತ್ತೆ. ಆದರೆ ಎಷ್ಟು ಆಳ ಜಿಗಿದ್ರೂ ಅಷ್ಟು ಆಳಕ್ಕೆ ಹೋಗ್ತೇವೆ. ಯಾಕೆಂದರೆ ಮಾನಸಿಕ ಎತ್ತರ ಇದೆ, ಭಾಷೆ ಎತ್ತರಕ್ಕೆ ಹೋಗುತ್ತೆ. ಮಾನಸಿಕವಾಗಿ ಆಳ ಇದ್ದರೆ ಭಾಷೆ ಎತ್ತರಕ್ಕೆ ಹೋಗುತ್ತೆ. ಬಹಳ ವಿಚಿತ್ರ ಇದೆ. ಆ ಹಿನ್ನೆಲೆಯಲ್ಲಿ ಕೃಷ್ಣ ಅವನು ಎಷ್ಟು ಆಳವಾಗಿ ಹೇಳಬಲ್ಲ ಅಂದರೆ ಅವನ ಭಾಷೆ ಎಷ್ಟು ಮೇಲ್ಗಡೆ ಹೋಗುತ್ತೆ. ಆಚಾರ್ಯರು ಒಂದೊಮ್ಮೆ ಬರೆದು ಹೇಳದೆ ಹೋಗಿದ್ದಿದ್ರೆ ನಾವು ಲೆಕ್ಸಿಕನ್ ಮೀನಿಂಗ್ ಓದ್ಕೊಂಡು ಕೂತ್ಕೋಬೇಕಿತ್ತು. ಆಚಾರ್ಯರು ಬಂದದ್ದಕ್ಕಾಯ್ತು. ಇಲ್ಲ ಇಲ್ಲ ಇಲ್ಲ, ಇದು ಅನ್ಫ್ಯಾದಮಬಲ್ ಡೆಪ್ತ್ ಇಟ್ ಹ್ಯಾಸ್ ಅಂತ ನಮ್ಗೆ ಗೊತ್ತೇ ಆಗಲ್ಲ, ಅಷ್ಟು ಆಳ ಇದೆ ಅಂತ. ಅದರಿಂದಾಗಿ ಆಚಾರ್ಯರು ಹೇಳಿದ್ರು, ಭಗವದ್ಗುಣಾಯೇ ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವ ತತ್ಪ್ರಾಧಾನ್ಯಾನುಸಾರತಃ ವಿಜ್ಞಾತಾಯೈರ್ಗುಣಾವಿಷ್ಣಾ ಜ್ಞೇಯಾಸ್ತೆ ಕರ್ಮಯೋಗಿನಃ. ಮನುಷ್ಯರು ಯಾಕೆ ಕರ್ಮಯೋಗಿಗಳು ಅಂದರೆ ವೇದಾರ್ಥವನ್ನು ಪಡೆಯುವ ಕ್ಲೇಶವನ್ನು ಇಟ್ಟುಕೊಂಡು ಕರ್ಮಯೋಗಿಗಳು ಅಂತ ಹೇಳಿದ್ದು. ದೇವತೆಗಳು ಕರ್ಮ ಮಾಡಲ್ಲ ಅಂತಲ್ಲ, ಸನಕಾದಿಗಳು ಕರ್ಮ ಮಾಡೋಲ್ಲ ಅಂತಲ್ಲ. ಅವ್ರಿಗೆ ಯಾಕೆ ಕರ್ಮ ಹೇಳಲಿಲ್ಲ ಅಂತಂದರೆ ಸಹಜವಾಗಿ ದಣಿವಿಲ್ಲದೆ ಮಾಡ್ತಾ ಇರ್ತಾರೆ ಅವರು. ನಮಗೆ ದಣಿವಾಗುತ್ತೆ, ಅದರಿಂದಾಗಿ ವೇದದ ಯಜ್ಞದಲ್ಲಿ ಎಷ್ಟೋ ಭಾಗ ಜಾಮಿತಾ ದೋಷ ಪರಿಹಾರಾಯ ಅಂತ ಒಂದು ಸ್ವಲ್ಪ ಆರಾಮವಾಗಿರಲಿಕ್ಕೆ ಒಂದು ರೆಸ್ಟ್ ತೆಗೆದುಕೊಳ್ತಾರೆ ಯಾಗದಲ್ಲಿ. ಹೆಣ್ಣು ಮಕ್ಕಳು ಪಾತ್ರೆ ತೊಳ್ಕೊಂಡು ಒಂದು ಸೂಕ್ತವನ್ನು ಹಾಡಲಿಕ್ಕಿದೆ.
ವೇದದ ಮಂತ್ರದಲ್ಲಿ ನಾನು ಹೇಳ್ತಾ ಇರೋದು. ಇವತ್ತು ಅದು ಮರ್ತೇ ಹೋಗಿದೆ, ಆ ಒಂದು ಕ್ರಿಯೆ ಇದೆ ಅನ್ನೋದೇ ಮರ್ತು ಹೋಗಿದೆ. ಅದರಿಂದ ಯಾಕೆ ಇವೆಲ್ಲ? ಕರ್ಮದಿಂದ ಮನಸ್ಸಿಗೆ ಆಯಾಸ ಆಗಿರುತ್ತೆ. ಆ ಆಯಾಸ ಇದ್ದಾಗ, ಮನಸ್ಸಿಗೆ ಮಾನಸಿಕವಾದ ಆಯಾಸ ಇದ್ದಾಗ ದೇವರನ್ನು ನೋಡ್ಲಿಕ್ಕಾಗಲ್ಲ. ಆಗ ನಾವು ಬೇರೆ ಕಡೆ ವ್ಯಾಪೃತರಾಗ್ತೇವೆ, ಮತ್ತೆ ವಾಪಸ್ ಬರ್ತೇವೆ, ಮತ್ತೆ ಬಂದು ಒಂದು ಸ್ವಲ್ಪ ದೇವರನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ಆಮೇಲೆ ಆಯಿತು, ಮತ್ತೆ ನಾವು ಬೇರೆ ಕಡೆಗೆ ಹೋಗ್ತೇವೆ. ಇದೆಲ್ಲ ಮನುಷ್ಯರಿಗಿರುವಂತಹ ಹಣೆಬರಹಗಳು. ಅದಕ್ಕೆ ಈ ವೇದಾರ್ಥವನ್ನು ಅರಿಯುವುದರಲ್ಲಿನ ಪ್ರಯಾಸವನ್ನು ಹೇಳಿದ್ರು. ಭಕ್ತಿರ್ಜ್ಞಾನಂಚ ಕಿಂಚಿತ್ತು ಪಶ್ಚಾತ್ತೇಶ್ವಪಿ ಜಾಯತೆ. ಹೀಗೆ ಕರ್ಮ ಮಾಡ್ತಾ ಇರಬೇಕು ಮನುಷ್ಯರು. ಕರ್ಮದ ಒಂದು ಮುಂದುವರಿಕೆ ಜ್ಞಾನ, ಜ್ಞಾನದ ಮುಂದುವರಿಕೆ ಭಕ್ತಿ. ಭಕ್ತಿ ಮತ್ತು ಜ್ಞಾನ, ಈ ಭಕ್ತಿಯಲ್ಲಿ ಎಲ್ಲವೂ ಬರುತ್ತೆ. ಭಕ್ತಿಯಲ್ಲಿ ಅಂದರೆ ಕೇವಲ ನಾಮಸ್ಮರಣೆ ಅಂತ ಅರ್ಥ ಅಲ್ಲ. ಕೇವಲ ದೇವರೇ ದೇವರೇ ಅಂತ ಅಂದ್ಕೊಂಡಿರೋದು, ನಮಸ್ಕಾರ ಹಾಕೋದು ಅಂತ ಅಲ್ವಲ್ಲ, ಅವೆಲ್ಲ ಕರ್ಮವೇ. ಅದರಿಂದಾಗಿ ಕರ್ಮಕ್ಕಾಗಿ ಜ್ಞಾನ ಅಲ್ಲ, ಜ್ಞಾನಕ್ಕಾಗಿ ಕರ್ಮ. ನಾವಿವತ್ತು ಅದು ಉಲ್ಟಾ ಮಾಡ್ಕೊಂಡಿದ್ದೀವಿ. ನಮಗೆ ಏನಂತ ಹೇಳಿದ್ರೆ, ನಮ್ಮ ತಂದೆಯವರಿಗೆ, ಆಮೇಲೆ ನಮ್ಮ ಚಿಕ್ಕಪ್ಪ ಅವ್ರಿಗೆಲ್ಲ ಒಂದು ಭಾವನೆ ಇತ್ತು, ಯಾರು ಜಾಸ್ತಿ ವೇದಾಂತವನ್ನು ಓದ್ತಾರೆ, ಯಾರು ಜಾಸ್ತಿ ಗ್ರಂಥಗಳನ್ನು ಓದ್ತಾರೆ, ಅವ್ರಿಗೆ ಪಾಪ ಗೊತ್ತಿರಲಿಲ್ಲ, ತರ್ಕಶಾಸ್ತ್ರ ಯಾರು ಓದ್ತಾರೆ ಅವರು ಹೆಚ್ಚು ಆಚರಣೆಗಳನ್ನು ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಅಂದರೆ ಸಣ್ಣ ಸಣ್ಣದು ಕೂಡ ಒದ್ದೆ ಮಡಿಯಲ್ಲೇ ಉಟ್ಕೊಂಡು ಕೂತ್ಕೊಳ್ಬೇಕು, ಈ ತರಹದ ಆಚರಣೆಗಳನ್ನು ಮಾಡ್ತಾ ಇದ್ದರೆ ಬಹಳ ದೊಡ್ಡ ವಿದ್ವಾಂಸರು ಅಂತ. ನಮ್ಮ ಚಿಕ್ಕಪ್ಪ ಅಂತೂ ಒಬ್ಬರು ಹೇಳ್ತಾ ಇದ್ರು, ನಮ್ಮ ಆ ಆಚಾರ್ಯರು ಎಷ್ಟು ವಿದ್ವಾಂಸರು ಅಂದರೆ ಬೆಳಗ್ಗೆ ಒದ್ದೆ ಮಡಿ ಉಟ್ಟರೆ ರಾತ್ರಿನೇ ಬಿಚ್ಚೋದು ಅಂತ. ಅಂದರೆ ಅವರಿಗೆ ಅದರ ಕಲ್ಪನೆ ಇರಲಿಲ್ಲ. ಆಮೇಲೆ ಒಂದು ಸರ್ತಿ ಕೂತು ನಾನು ನಮ್ಮ ತಂದೆಯವರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಯಿತು. ನೋಡಿ, ಕರ್ಮ ಅನ್ನೋದು ಜಾಸ್ತಿ ಆಗ್ತಾ ಇದ್ದರೆ ಅದು ಜ್ಞಾನಕ್ಕಾಗಿ ಇರುವಂಥದ್ದು. ಕರ್ಮವನ್ನು, ಮಿನಿಮಮ್ ಕರ್ಮವನ್ನು ಮುಗಿಸಿ ನಾವು ಒಂದು ಕಡೆ ಕೂತ್ಕೊಂಡು ಚಿಂತನೆ ಮಾಡಬೇಕು. ಹೀಗಾಗಿ ಕರ್ಮ ಇದು ಇಷ್ಟು ಸಾಕು ಅಂತ ಹೇಳಿ ಕರ್ಮದಿಂದ ಬರತಕ್ಕಂತಹ ಜ್ಞಾನದ ಕಡೆ ಹೋಗಬೇಕು ಅಂತ ಹೇಳಿದಾಗ ಅವ್ರಿಗೆ ಕನ್ವಿನ್ಸ್ ಆಯಿತು. ಇಲ್ಲಾಂದರೆ ಅವರು ನೋಡಿದ ಪ್ರಪಂಚದಲ್ಲಿ ಜ್ಞಾನ ಜಾಸ್ತಿ ಆದರೆ ಕರ್ಮ ಜಾಸ್ತಿ ಆಗುತ್ತೆ ಅಂತ. ಆದರೆ ವಸ್ತುತಃ ಹಾಗಿಲ್ಲ. ಕರ್ಮದ ಮುಂದುವರಿಕೆ ಜ್ಞಾನ, ಜ್ಞಾನದ ಮುಂದುವರಿಕೆ ಭಕ್ತಿ. ಅಂದರೆ ದೇವರ ಸ್ಫುಟವಾದ ಜ್ಞಾನ. ಭಕ್ತಿ ಅಂದರೆ ಒಂದು ಗುಂಗು ಅಲ್ಲ, ಕೇವಲ ದೇವರು ದೊಡ್ಡವನು ಅಂತನ್ನುವ ಭಾವನೆ ಅಲ್ಲ. ಯಾಕೆ ದೊಡ್ಡವನು, ಹೇಗೆ ದೊಡ್ಡವನು, ಇದೆಲ್ಲವನ್ನು ಅಶೇಷ ವಿಶೇಷಾತ್ಮಕ ಜ್ಞಾನಂ ಅಂತ ಹೇಳ್ತಾರಲ್ಲ ಜಯತೀರ್ಥರು, ಹಾಗೆ ಅಶೇಷ ವಿಶೇಷಾತ್ಮಕ ಜ್ಞಾನ. ಹಾಗೆ ಜ್ಞಾನ ಅನ್ನೋದು ಕರ್ಮದ ಮುಂದುವರಿಕೆ. ಆ ಜ್ಞಾನದಲ್ಲಿ ಇನ್ನಷ್ಟು ಆಳವಾಗಿ ಹೋಗಿ ದೇವತಾ ಸ್ವರೂಪ ಏನು, ಜಗತ್ ಸ್ವರೂಪ ಏನು, ಮನಸ್ಸಿನ ಸ್ವರೂಪ ಏನು, ಯಾರ ಪೋರ್ಟ್ಫೋಲಿಯೋ ಏನು ಇತ್ಯಾದಿಗಳನ್ನೆಲ್ಲ ತಿಳಿದು ವೇದಕ್ಕೆ ಅರ್ಥವನ್ನು ಮಾಡಿಕೊಂಡು ಅದರ ಮೂಲಕ ದೇವರನ್ನು ಪ್ರೀತಿಸೋದಿದೆಯಲ್ಲ, ಅದು ಭಕ್ತಿ. ಅದರಿಂದ ಇದು ಎಲ್ಲರಿಗೂ ಇರಲೇಬೇಕು. ಆದರೆ ಕೆಲವೊಬ್ಬರಿಗೆ ಸಹಜವಾಗಿರುತ್ತೆ, ದೇವತೆಗಳಿಗೆ ಜ್ಞಾನದಿಂದ ಭಕ್ತಿ ಕಡೆಗೆ ಹೋಗ್ತಾರೆ. ಭಕ್ತಿ ಸಹಜವಾಗಿ ದೇವತೆಗಳಿಗಿರುತ್ತೆ, ಅಲ್ಲಿ ಜ್ಞಾನ ಕರ್ಮ ಸಹಜವಾಗೇ ಇರುತ್ತೆ. ಇನ್ನು ಇವರಿಗೆ ಸನಕಾದಿಗಳಿಗೆ ಅವರು ಜ್ಞಾನದಿಂದ ಭಕ್ತಿ ಅಂದರೆ ಜ್ಞಾನ ಇರುತ್ತೆ. ಇನ್ನು ಮನುಷ್ಯರಿಗೆ ಕರ್ಮ, ಜ್ಞಾನ, ಭಕ್ತಿ, ಈ ಸ್ಟೆಪ್ಗಳಿದೆ ಅಂತ ಹೇಳಲಿಕ್ಕೆ ಕೃಷ್ಣ ಈ ರೀತಿ ಹೇಳಿದ್ದು. ಈಶದ್ವೈರಾಗ್ಯಮನ್ಯತ್ರ ಪೂರ್ವಂ ದೇವೇಶು ಜಾಯತೆ ಭಗವದ್ಗುಣರಾಗಿತ್ವಂ ಅಧಿಕಂ ಭಕ್ತಿಯೋಗಿನಾಂ ತಥಾಪಿ ಕರ್ಮಯೋಗಾಸ್ತೆ ಕ್ರಿಯಾ ಕರ್ಮಪೂರ್ವತ್ವ ಕಾರಣಾತ್.
ದಿಲೀಪ್ ಅವರು ಒಂದು ಸ್ವಲ್ಪ ತಡೀರಿ, ಯಾರ ಬರುತ್ತೆ ಇಲ್ಲಿ ಈಗ ಚಿಂತನೆ ಬರುತ್ತೆ. ವಿಜ್ಞಾತ ಯೈರ್ಗುಣ ವಿಷ್ಣೋ ತಥಾಪಿ ಕರ್ಮಯೋಗಾಸ್ತೆ ಕರ್ಮಪೂರ್ವತ್ವ ಕಾರಣಾತ್. ತಥಾಪಿ ಇಷ್ಟಿದ್ದರೂ ಕರ್ಮ ಅನ್ನೋದು ಜ್ಞಾನ ಇಲ್ಲದ ಕಾಲದಲ್ಲಿ ಕರ್ಮ ಇದ್ದು ಕರ್ಮದ ಮೂಲಕ ಜ್ಞಾನ ಅನ್ನೋದು ಬರಬೇಕು. ಕರ್ಮದ ಮೂಲಕ ಜ್ಞಾನ ಅನ್ನೋದು ಬರಬೇಕು. ಅದರಿಂದಾಗಿ ಕರ್ಮಯೋಗಿಗಳು ಅಂತ ಕರೆಯೋದು. ಹಾಗಾದರೆ ದೇವತೆಗಳಿಗೆ ಪ್ರಧಾನವಾದ ಕ್ವಾಲಿಟಿ ಯಾವುದು? ಭಗವದ್ಗುಣರಾಗಿತ್ವಂ ಅಧಿಕಂ ಭಕ್ತಿಯೋಗಿನಾಂ ಅಂದರು. ಪರಮಾತ್ಮನ ಗುಣಗಣಗಳಲ್ಲಿ ವಿಶೇಷವಾದ ಆಸಕ್ತಿ ದೇವತೆಗಳಿಗಿರುತ್ತೆ. ಆ ಹಿನ್ನೆಲೆಯಿಂದ ದೇವತೆಗಳು ಭಕ್ತಿಯೋಗಿಗಳು ಅಂತ ಹೇಳಿದ್ದು. ತಸ್ಮಾತ್ತೇಭ್ಯಧಿಕಾಹ್ಯೇಷು ದೇವಾ ಏವ ವಿಚೇತತಃ ಈಶದ್ವೈರಾಗ್ಯಮನ್ಯತ್ರ ಪೂರ್ವಂ ದೇವೇಶು ಜಾಯತೆ ಪಶ್ಚಾದ್ವಿರಾಗೋಪ್ಯಧಿಕೋ ದೇವಾನಾಂ ನಾತ್ರ ಸಂಶಯ. ಸ್ವಲ್ಪ ವೈರಾಗ್ಯ ಬೇರೆ ಕಡೆ ದೇವತೆಗಳಿಗಿರುತ್ತೆ, ಅವರಿಗೆ ವೈರಾಗ್ಯ ಇರೋ ಅವಶ್ಯಕತೆ ಇಲ್ಲ. ಅಂದರೆ ವೈರಾಗ್ಯ ಅಂದರೆ ಅವರಿಗೆ ಭೋಗ ಇದೆ, ವಿಶೇಷವಾದ ಭೋಗ. ಅಂದ ಮಾತ್ರಕ್ಕೆ ಭೋಗ ಇದೆ ಅಂದ ಮಾತ್ರಕ್ಕೆ ಅವರಿಗೆ ವೈರಾಗ್ಯ ಇರಲ್ಲ ಅಂತಿಲ್ಲ. ಒಬ್ಬ ವೈರಾಗ್ಯದಿಂದ ಕೂಡಿಕೊಂಡು ಭೋಗವನ್ನು ಮಾಡಬಹುದು. ಸುಂದರವಾದ ಪದಾರ್ಥವನ್ನು ನೋಡ್ತಾ ಇರ್ತಾನೆ, ಅದರಿಂದ ಆಗುವ ಆನಂದವನ್ನು ದೇವರಿಗೆ ಸಮರ್ಪಣೆ ಮಾಡಿದ್ರೆ ಮುಗೀತು. ರುಚಿಕಟ್ಟಾದ ಪದಾರ್ಥವನ್ನು ತಿಂತಾ ಇರ್ತಾನೆ, ತಿನ್ನುವ ಕಾಲದಲ್ಲೇ ದೇವರೇ ನಿನಗೆ ಅರ್ಪಣೆ ಅಂದರೆ ಮುಗೀತು. ಭೋಗದ ಜೊತೆಗೆ ವೈರಾಗ್ಯ ಅದು. ಅಂತಹ ಮಹತ್ವ ದೇವತೆಗಳಲ್ಲಿರುತ್ತೆ. ದೇವತೆಗಳಿಗೆ ವೈರಾಗ್ಯ ಇಲ್ಲ, ಅಪ್ಸರೆಯರ ಜೊತೆಗಿರ್ತಾರೆ ಅಂತ ಅಂದ್ಕೊಳ್ಬಾರದು. ದೇವತೆಗಳ ಯೋಗ್ಯತೆ ಬಹಳ ದೊಡ್ಡದು. ನಾವು ಅದನ್ನು ಕತ್ತೆತ್ತಿ ನೋಡಿದರೂ ಕೂಡ ನೋಡಲಿಕ್ಕಾಗಲ್ಲ. ನಮ್ಮ ಗುರುಗಳು ಪ್ರಾಣಾಗ್ನಿ ಸೂಕ್ತ ಭಾಷ್ಯದ ಮುನ್ನುಡಿಯಲ್ಲಿ ಒಂದು ಮಾತು ಹೇಳ್ತಾರೆ. ಗಿರಿಶಿಖರೇ ಕೃತಪದಾನಾಂ ಯತ್ ಪರಿಸ್ಫುಟಂ ನತಾವತ್ ಪರಿಸ್ಫುಟಂ ಗಿರಿತಟೆ ಲುಠತಾಂ ಉದ್ಗ್ರೀವಾಣಾಮಪಿ ಅಂತ. ಬೆಟ್ಟದ ಮೇಲ್ಗಡೆ ನಿಂತವನಿಗೆ ಒಂದು ದೃಶ್ಯ ಎಷ್ಟು ಸ್ಫುಟವಾಗಿ ಕಾಣುತ್ತೆ, ಅಷ್ಟು ಸ್ಫುಟವಾಗಿ ಬೆಟ್ಟದ ತಪ್ಪಲಲ್ಲಿ ನಿಂತು ಕಾಲುಗಳನ್ನು ಎತ್ತರ ಮಾಡಿ ಕತ್ತನ್ನು ಚಾಚಿದವನಿಗೂ ಕೂಡ ಗೊತ್ತಾಗೋದಿಲ್ಲ ಅಂತ. ದೇವತೆಗಳ ಮಹತ್ವ ಅಂದರೆ ಅಷ್ಟು ದೊಡ್ಡದು. ಅವರಿಗೆ ವೇದದಲ್ಲಿ ದೇವರ ಗುಣಗಳು ಇತ್ಯಾದಿಗಳು ಆಗತ್ತೆ. ಅವರು ಕರ್ಮ ಇಲ್ವೇ? ಕರ್ಮ ಇದೆ, ಆದರೆ ಆ ಕರ್ಮದಲ್ಲಿ ದಣಿವೂ ಇಲ್ಲ. ಅದರಿಂದಾಗಿ ಅವರಿಗೆ ಕರ್ಮಯೋಗಿಗಳು ಅಂತ ಕರೆಯಲ್ಲ ಅಷ್ಟೇ. ಕರ್ಮ ಅಂತ ಹೇಳಿದಾಗ ಹಬ್ಬ ಮಾಡಿದೆ ಅಂತ. ಇವಾಗ ನಮ್ಮಲ್ಲಿಯೂ ಕೂಡ ಹಾಗೊಂದಿದೆ, ಏನು ಮಾಡ್ಕೊಂಡಿದ್ದೀರಿ ಸ್ವಾಮಿ ತಾವು ಅಂದರೆ ಉಸಿರಾಡ್ಕೊಂಡಿದ್ದೀನಿ ಅಂತ ಹೇಳಬಾರ್ದು, ಅದು ಕೇಳೋದೇ ಇಲ್ಲ ಯಾರು ಕೂಡ. ಉಸಿರು ಅನ್ನೋದು ಅಷ್ಟು ದಣಿವಿಲ್ಲದೆ ಬರುತ್ತೆ. ಅದರಿಂದಾಗಿ ಏನು ಮಾಡ್ಕೊಂಡಿದ್ದೀರಾ ಅಂತಂದರೆ ಉಸಿರಾಡ್ಕೊಂಡಿದ್ದೇನೆ ಅಂತನಬಾರದು, ದಣಿವಿನಿಂದ ಕೂಡಿ ಏನು ಸಂಪಾದಿಸ್ತಾನೆ ಅದನ್ನು ಹೇಳಬೇಕು. ಅವನ ದಣಿವು ಯಾವುದರಲ್ಲಿ, ಯಾವುದರಿಂದ ಅವನು ಜೀವನದಲ್ಲಿ ದಣಿದು ಉಳಿದ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಳ್ಳುವ ಹಾಗೆ, ಉಳಿದ ಎಲ್ಲ ಭೋಗಗಳಿಗೆ ಭೋಗಗಳ ಸಾಧನೆಗಾಗಿ ಯಾವ ವಿಚಾರದಲ್ಲಿ ದಣಿಯುತ್ತಾನೆ ಅನ್ನೋದು ಅದರ ಅರ್ಥ. ಪುರೋಹಿತನೊಬ್ಬ ಪೌರೋಹಿತ್ಯದಲ್ಲಿ ದಣಿಯುತ್ತಾನೆ, ಅದಕ್ಕೆ ನೀವೇನು ಮಾಡ್ಕೊಂಡಿದ್ದೀರಾ ಅಂದರೆ ಪೌರೋಹಿತ್ಯ ಅಂತಾನೆ. ಇಂಜಿನಿಯರನೊಬ್ಬ ಯಂತ್ರದ ಮುಂದೆ ಕುಳಿತು ದಣಿಯುತ್ತಾನೆ, ಅದರಿಂದಾಗಿ ನೀವೇನು ಮಾಡ್ಕೊಂಡಿದ್ದೀರಾ ಅಂತಂದರೆ ದಣಿವು ಪ್ರಧಾನವಾಗಿ ಜೀವನದಲ್ಲಿ ಯಾವುದೋ ಅದನ್ನು ಹೇಳ್ತಾನೆ. ನಾನು ಇಂತಹ ಕಂಪನಿಯಲ್ಲಿ ಹೀಗೆ ಪ್ರೋಗ್ರಾಮ್ ಡಿಸೈನರ್ ಆಗಿದ್ದೇನೆ ಅಂತ ಹೇಳ್ತಾನೆ. ಯಾಕೆ? ಅದು ದಣಿವು ಯಾವುದರಿಂದ ಆಗುತ್ತೋ ಅದು. ಹಾಗೆ ದೇವತೆಗಳಿಗೆ ಕರ್ಮದಿಂದ ದಣಿವಾಗುತ್ತೋ ಆಗಲ್ಲ. ಜ್ಞಾನ ಅನ್ನೋದು ಆ ದೇವರಲ್ಲಿ ಗುಣವಿಶೇಷಗಳನ್ನು ನೋಡಿ ದಣಿಯುತ್ತಾರೆ. ಕರ್ಮವನ್ನು ಅಷ್ಟು ಸಹಜವಾಗಿ ಉಸಿರಾಡುವಷ್ಟು ಸಹಜವಾಗಿ ಮಾಡ್ತಾರೆ. ಅದರಿಂದಾಗಿ ಅವರ ಸಾಧನೆ ಇಷ್ಟು ಕಲ್ಪ ಅಂತ ಹೇಳಿದಾಗ ದೇವರ ಗುಣಗಳನ್ನು
ಯಾವ ರೀತಿ ಅನುಸಂಧಾನ ಮಾಡ್ತಾರೆ ಅನ್ನೋದಕ್ಕೆ ತೆಗೆದುಕೊಳ್ಬೇಕೇ ವಿನಃ ಅಯ್ಯೋ ಅಷ್ಟು ಕಷ್ಟಪಡ್ತಾರಲ್ಲ ಅದರಿಂದ ಕರ್ಮಯೋಗಿಗಳು ಅಂತ ಹೇಳೋ ಅಗತ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ದೇವತೆಗಳಿಗೆ ಜ್ಞಾನದ ಶ್ರಮ ಇರಲ್ಲ, ಜ್ಞಾನದ ಸಿದ್ಧಿ ಇರುತ್ತೆ. ಜ್ಞಾನದ ಸಿದ್ಧಿಗಾಗಿ ಪ್ರಯತ್ನ, ಉಳಿದದ್ದೆಲ್ಲ ಪ್ರಚೋದನೆ ಮತ್ತು ವಸ್ತುಗಳ ಧಾರಣೆ ಇತ್ಯಾದಿಗಳಿಗೆಲ್ಲ ಅವರು ದೇವರ ಜ್ಞಾನದಿಂದಲೇ ಅದನ್ನೆಲ್ಲವನ್ನು ಮಾಡಿಕೊಳ್ತಾರೆ. ಪಶ್ಚಾದ್ವಿರಾಗೋಪ್ಯಧಿಕೋ ದೇವಾನಾಂ ನಾತ್ರತಂ ಚಯ ಜ್ಞಾನಾಧಿಕ್ಯಂತು ದೇವಾನಾಂ ಭಕ್ತ್ಯಾಧಿಕ್ಯಂ ತಥೈವ ಚ. ದೇವತೆಗಳಿಗೆ ಋಷಿಗಳಿಗಿಂತ ಹೆಚ್ಚಿನ ಜ್ಞಾನ ಇರುತ್ತೆ. ಋಷಿಗಳು ವೇದದ ಹೊಳಹಿಗಾಗಿ ಲಕ್ಷಾಂತರ ವರ್ಷ ತಪಸ್ಸು ಮಾಡಬೇಕು. ದೇವತೆಗಳಿಗೆ ಹುಟ್ಟಿದ ಕೂಡಲೇ ಆ ವೇದದ ಜ್ಞಾನ ಬಂದ್ಬಿಟ್ಟಿರುತ್ತೆ. ದೇವರನ್ನು ಹಾಗೆ ಇಷ್ಟು ಕಾಲ ಉಪಾಸನೆ ಮಾಡಬೇಕು ಅನ್ನೋದು ಬಿಡಿ, ಜ್ಞಾನ ಬಂದ್ಬಿಟ್ಟಿರುತ್ತೆ. ಅದು ವಿಜ್ಞಾನ ಆಗಿ ಕನ್ವರ್ಟ್ ಆಗಬೇಕಾದ್ರೆ ಅವರು ಕೂಡ ಇಷ್ಟು ಕಾಲವನ್ನು ಕಳೆಯಲೇಬೇಕು. ಆ ಹಿನ್ನೆಲೆಯಲ್ಲಿ ದೇವತೆಗಳಿಗೆ ಭಕ್ತಿ ಇದೆ, ಜ್ಞಾನ ಇಲ್ಲ ಅಂತಲ್ಲ. ಅವರು ಭಕ್ತಿ ಅಂತನ್ನೋದು ಸಿದ್ಧಿಗೆ ಸಾಧನ, ನೇರವಾಗಿ ಭಕ್ತಿ ಅನ್ನೋದು ಸಾಧನ. ಜ್ಞಾನದಿಂದ ಭಕ್ತಿ ಬರಬೇಕು, ಇಲ್ಲ ಇಲ್ಲ, ಅವ್ರು 3ನೇ ಮೆಟ್ಲಲ್ಲೇ ಇದ್ದಾರೆ. ಅವರು ಹುಟ್ಟೋದೇ 3ನೇ ಮೆಟ್ಲಿನಿಂದ. ಮೋಕ್ಷಕ್ಕೆ ಅಡಿ ಇಟ್ಟರೆ ಅಡಿಯ ಮುಂದೆಡೆ ಮೋಕ್ಷ ಅವರಿಗೆ. ಅಡಿ 2 ಇಟ್ಟರೆ ಮೋಕ್ಷ ಯಾರಿಗೆ? ಸನಕಾದಿಗಳಿಗೆ. ಅಡಿ 3 ಇಟ್ಟರೆ ಬಿಡುಗಡೆ ಯಾರಿಗೆ? ಮನುಷ್ಯರಿಗೆ. ಉಳಿದ 2 ಅವ್ರಿಗಿರಲ್ಲ ಅಂತಿಲ್ಲ, ಯಾಕೆಂದರೆ ಅವ್ರ ಮೇಲ್ಗಡೆನೇ ನಿಂತಿರ್ತಾರೆ ಅಂದಾಗಿ ಉಳಿದ 2 ಮತ್ತೆ ವಾಪಸ್ ಬಂದು ಹತ್ತೋ ಅಗತ್ಯ ಇರಲ್ಲ ಅಂತ ಅಷ್ಟೇ ಅರ್ಥ. ಜ್ಞಾನಾಧಿಕ್ಯಂತು ದೇವಾನಾಂ ಭಕ್ತ್ಯಾಧಿಕ್ಯಂ ತಥೈವ ಚ ವಿರಾಗೋಪ್ಯಧಿಕಸ್ತೇಚಾಂ ಸದೈವ ಸನಕಾದಿನಾಂ. ಇನ್ನು ಸನಕಾದಿಗಳಿಗೆ ವೈರಾಗ್ಯ ಇರುತ್ತೆ, ಭೋಗನೂ ಇರಲ್ಲ, ಒಳಗಡೆಯ ಭೋಗವೇ. ದೇವತೆಗಳಿಗೆ ವೈರಾಗ್ಯ ಇರುತ್ತೆ, ಹೊರಗಡೆಯ ಭೋಗವೂ ಇರುತ್ತೆ, ಒಳಗಡೆಯ ಭೋಗವೂ ಇರುತ್ತೆ. ಸನಕಾದಿಗಳಿಗೆ ವೈರಾಗ್ಯ ಇರುತ್ತೆ, ಹೊರಗಡೆಯ ಭೋಗ ಇರಲ್ಲ, ಒಳಗಡೆಯ ಭೋಗ ಇರುತ್ತೆ. ನಾವು ಇದನ್ನು ಮಾತ್ರ ನೋಡಿಕೊಂಡು ಓಹೋ ಅವರಿಗೆ ಹೊರಗಡೆಯ ಭೋಗ ಇರಲ್ಲ ಅದರಿಂದಾಗಿ ಇವ್ರಿಗಿಂತ ದೊಡ್ಡವರು, ಹಾಗೆ ಮಾಡಲಿಕ್ಕಿಲ್ಲ ಹೇಳ್ತಾರೆ. ಯಾಕೆಂದರೆ ಹೊರಗಡೆಯ ಭೋಗ ಇದ್ದೂ ಕೂಡ, ಒಳಗಡೆಯ ವೈರಾಗ್ಯ ಇದ್ದೂ ಕೂಡ ಒಳಗಡೆಯ ಭೋಗವೂ ಜಾಸ್ತಿ ಯಾಕಿರಬಾರ್ದು? ಬಹಳ ಯೋಗ್ಯತಾವಂತರು ಒಳಗಡೆ ವೈರಾಗ್ಯದಲ್ಲಿಯೂ ಇದ್ದು ಹೊರಗಡೆ ಭೋಗದಲ್ಲಿಯೂ ಇದ್ದು ಆಂತರಿಕವಾದ ಜ್ಞಾನಾದಿ ಭೋಗಗಳನ್ನು ಯಾಕೆ ಅನುಭವಿಸಬಾರದು? ದೇವತೆಗಳು ಅಷ್ಟು ದೊಡ್ಡವರು. ನಿಮ್ಮ ಎತ್ತರಕ್ಕೆ ಅವರನ್ನು ದಕ್ಕಿಸಿಕೊಳ್ಳಿಕ್ಕಾಗತ್ತೆ ಅಂತ ಅಂದುಕೋಬೇಡಿ. ಜ್ಞಾನಾಧಿಕ್ಯಾನ್ ಮನುಷ್ಯೇಭ್ಯೋ ಭಣ್ಯಂತೆ ಜ್ಞಾನಯೋಗಿನಃ. ಮನುಷ್ಯರು ಏನು ಮಾಡಿದ್ರೂ ಸಾಧಿಸಲಿಕ್ಕಾಗದಷ್ಟು ಜ್ಞಾನ ಸನಕಾದಿಗಳಿಗಿರುತ್ತೆ. ಆದ್ದರಿಂದ ಅವರು ಜ್ಞಾನಯೋಗಿಗಳು ಅಂತ. ಭಕ್ತಿ ಇರಲ್ಲ ಅಂತಲ್ಲ, ಕರ್ಮ ಇರಲ್ಲ ಅಂತಲ್ಲ. ಕರ್ಮ ಜ್ಞಾನಕ್ಕೆ ಸಾಧನ ಆಗಬೇಕಾಗಿಲ್ಲ, ಜ್ಞಾನ ಅನ್ನೋದು ಭಕ್ತಿಗೆ ಸಾಧನ ಆಗಬೇಕಷ್ಟೇ. ಅವರು ನಡುವಣ ಮೆಟ್ಟಿಲಲ್ಲಿ ಇದ್ದಾರೆ, ಒಂದು ಹೆಜ್ಜೆ. ಆ ಒಂದು ಹೆಜ್ಜೆ ಇಡಲಿಕ್ಕೆ ಅವರು ಇಷ್ಟೆಲ್ಲ ಕಾಲ ಕಳಿಬೇಕು. ನತು ಜ್ಞಾನಾಧಿಕಾಸ್ತೆ ವೈ ದೇವೇಭ್ಯಸ್ತು ಕಥಂಚನ. ನೋಡಿ, ಇದನ್ನು ಕೇಳಿ ಓ ದೇವತೆಗಳಿಗೆ ಜ್ಞಾನ ಹೆಚ್ಚಿಲ್ಲ ಅಂತ ಅಂದ್ಕೊಳ್ಬೇಡಿ, ಭಕ್ತಿ ಮಾತ್ರ ಇರೋದು ಅಂತ ಕೃಷ್ಣ ಹೇಳಿದ್ದಾನೆ ಅಂತ. ದೇವತೆಗಳಿಗಿರುವಷ್ಟು ಜ್ಞಾನ ಋಷಿಗಳಿಗಿರಲ್ಲ. ಯಾಕೆಂದರೆ ಋಷಿಗಳ ಒಳಗಡೆಯೂ ನಿಂತು ಪ್ರೇರಣೆ ಮಾಡುವವರವರೇ. ಋಷಿಗಳ ಒಳಗಡೆ ಆಯಾ ತತ್ವವನ್ನು ಪ್ರಚೋದನೆ ಮಾಡುವವರು ಅದೇ ದೇವತೆಗಳು. ಅದರಿಂದ ಅವರ ಸ್ಥಾನ ಬಹಳ ದೊಡ್ಡದು. ಆ ಋಷಿಗಳಿಗಿಂತ ಕೆಳಗಡೆ ಇರುವ ದೇವತೆಗಳಿರಲ್ಲ ಅಂತಲ್ಲ, ಆದರೆ ದೇವತೆಗಳು ಋಷಿಗಳಿಗಿಂತ ದೊಡ್ಡವರು ಇರ್ತಾರೆ. ದೇವಾನಾಮಪಿ ಕರ್ಮಿತ್ವಂ ವಿದ್ಯತೆ ಯದ್ಯಪಿ ಸ್ಫುಟಂ ತಥಾಪಿ ಪ್ರತ್ಯವಾಯಿತ್ವಾತ್ ಮನುಷ್ಯ ಕರ್ಮಯೋಗಿನಃ. ಮಧ್ವಾಚಾರ್ಯರು ಈಗ ದಿಲೀಪ ರತ್ನಾಕರರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಅಲ್ಲ, ದೇವತೆಗಳು
ಬಹಳ ಕಲ್ಪಗಟ್ಟಲೆ ಸಾಧನೆ ಮಾಡ್ತಾರೆ ಅಂತ ಇದೆ, ಜ್ಞಾನಕ್ಕಾಗಿ ಶ್ರಮ ಇರುತ್ತಾ ಅಂತ ಇಲ್ಲ. ಹಾಗಾದರೆ ಮನುಷ್ಯರನ್ನು ಮಾತ್ರ ಯಾಕೆ ಕರ್ಮಯೋಗಿಗಳು ಅಂತ ಕರೀತಾರೆ? ಅವರು ಕರ್ಮ ಮಾಡ್ತಾ ಇರ್ತಾರೆ, ಕರ್ಮದಿಂದ ತಾನೇ ಸಿದ್ಧಿ ಆಗಬೇಕು ಅವ್ರಿಗೂ ಕೂಡ. ದೇವತೆಗಳು ಕೂಡ ಕರ್ಮವನ್ನು ಮಾಡ್ತಾರೆ, ಭಕ್ತಿ ಜಾಸ್ತಿ ಇರಲಿ ಅವರಿಗೆ, ಜ್ಞಾನ ಸಹಜವಾಗಿರಲಿ, ಭಕ್ತಿ ಸಹಜವಾಗಿರಲಿ. ಆದರೂ ಇಷ್ಟು ಕಲ್ಪಗಳ ಗಟ್ಟಲೆ ಕರ್ಮವನ್ನಂತೂ ಮಾಡಬೇಕಾ ದೇವತೆಗಳು? ಮತ್ತು ಕರ್ಮಯೋಗಿಗಳು ಅಂತ ಯಾಕೆ ಕರೆಯಲ್ಲ ದೇವತೆಗಳನ್ನು ಅಂತ ಪ್ರಶ್ನೆ ಅವ್ರದ್ದು. ಅದಕ್ಕೆ ಆಚಾರ್ಯರು ಉತ್ತರ ಕೊಟ್ಟರು, ಅಲ್ಲಪ್ಪ, ಕರ್ಮಯೋಗಿಗಳು ಅಂತ ಹೇಳಿದಾಗ ಕರ್ಮದಿಂದಲೇ ಮನುಷ್ಯರಿಗೆ ಪ್ರತ್ಯವಾಯ ಅಂದರೆ ವಿಘ್ನ. ಕರ್ಮ ಮಾಡಲಿಕ್ಕೂ ವಿಘ್ನ ಇರುತ್ತೆ, ಕರ್ಮ ಮಾಡಿದ ಮೇಲೆ ಜ್ಞಾನವನ್ನು ಪಡೆಯಲಿಕ್ಕೂ ವಿಘ್ನ ಇರುತ್ತೆ. ಆ ಹಿನ್ನೆಲೆಯಿಂದ ಕರ್ಮಯೋಗಿಗಳು ಅಂತ ಹೇಳಿದ್ದು. ಹಾಗೆ ಕೆಲವೊಂದು ಋಷಿಗಳಿಗೆ ಜ್ಞಾನವೂ ಕೂಡ ಕೆಲವೊಮ್ಮೆ ಪ್ರತ್ಯವಾಯ ಆಗತ್ತೆ ಭಕ್ತಿಗೆ. ಇನ್ನು ದೇವತೆಗಳಿಗೆ ಪ್ರತ್ಯವಾಯ ಕರ್ಮಕ್ಕೆ ಪ್ರತ್ಯವಾಯ ಇರಲ್ಲ, ಕರ್ಮದಿಂದ ಭಕ್ತಿಯ ಪ್ರತ್ಯವಾಯ ಇರಲ್ಲ. ಅಂದರೆ ಕರ್ಮದಿಂದ ಅಡ್ಡಿ ಇರಲ್ಲ ದೇವತೆಗಳಿಗೆ, ಜ್ಞಾನದಿಂದ ಅಡ್ಡಿ ಇರಲ್ಲ. ಮತ್ತು ಅಲ್ಲಿ ತಾತ್ಕಾಲಿಕವಾಗಿ ಒಂದು ಬಂದು ಹೋಗುತ್ತೆ, ಆದರೆ ಇಷ್ಟು ಕೆಲಸವನ್ನು ಅವ್ರು ಮಾಡಲೇಬೇಕಾಗತ್ತೆ. ಯಾವುದಕ್ಕೆ ಅಡ್ಡಿ, ಯಾವುದರಿಂದ ಅಡ್ಡಿ? ದೇವತೆಗಳ ಭಕ್ತಿಗೆ ಕೆಲವೊಮ್ಮೆ ಅಡ್ಡಿ ಇರುತ್ತೆ. ಅದಕ್ಕಾಗಿಯೇ ರುದ್ರದೇವರು ರಾವಣನನ್ನು ಏಕೆ ಕೊಂದೆ? ನಾನು ವರ ಕೊಟ್ಟಿರಲಿಲ್ವಾ? ಅವಮಾನ ಮಾಡಿದ್ದಿ ನನಗೆ, ಯುದ್ಧಕ್ಕೆ ಸಿದ್ಧನಾಗು ಅಂತಂದರು. ಅಲ್ಲಿ ಭಕ್ತಿಗೆ ತೊಂದರೆ ಬಂತ? ದೇವರಲ್ಲಿ ಇದ್ದ ಭಕ್ತಿ ತೊಂದರೆ ಬಂತು. ಹೀಗೆ ಭಕ್ತಿಗೆ ತೊಂದರೆ ಬರುತ್ತೆ. ಸನಕಾದಿಗಳಿಗೆ ದೇವರ ಸಂಕಲ್ಪ ಇದ್ದರೆ ಜ್ಞಾನಕ್ಕೆ ತೊಂದರೆ ಬರುತ್ತೆ, ಜ್ಞಾನದಿಂದ ತೊಂದರೆ ಬರುತ್ತೆ. ಮನುಷ್ಯರಿಗೆ ಕರ್ಮದಿಂದ ತೊಂದರೆ ಬರುತ್ತೆ, ಕರ್ಮಕ್ಕೆ ತೊಂದರೆ ಬರುತ್ತೆ. ಒಂದು ಕೆಲಸ ಮಾಡಲಿಕ್ಕೆ ಎಷ್ಟು ಕಷ್ಟಪಡಬೇಕು? ಹಲವಾರು ಜನರ ಎಫರ್ಟು ಎಲ್ಲ ಇದ್ದು ಒಂದಿಲ್ಲ ಅಂದರೆ ಅದು ಹೊರಟೇ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಯಾರಿಗೆ ಯಾವುದು ಪ್ರತ್ಯವಾಯ, ದೇವರ ಬಳಿಗೆ ಹೋಗುವುದಕ್ಕೆ ಯಾವುದಕ್ಕೆ ಪ್ರತ್ಯವಾಯ, ಯಾವುದು ಪ್ರತ್ಯವಾಯ, ಯಾವುದರಿಂದ ಪ್ರತ್ಯವಾಯ ಅಂತ ಇಟ್ಟುಕೊಂಡು ಅವರಿಗೆ ಆಯಾ ಯೋಗಿಗಳು ಅಂತ ಹೆಸರು ಬಂದಿದೆ. ಇದೂ ಒಂದು ಆಯಾಮವನ್ನು ಗಮನಿಸಬೇಕು ಅಂದರು ಆಚಾರ್ಯರು. ತ್ರಿಯೋಗಾಭ್ಯಧಿಕೋ ಬ್ರಹ್ಮ ಸರ್ವೇಭ್ಯ ಪರಮೋ ವಿಭು ಮಹಾಯೋಗೇಶ್ವರೇ ಚೇತಸ್ತಸ್ಮಾತ್ ಬ್ರಹ್ಮ ಚತುರ್ಮುಖ. ಬ್ರಹ್ಮದೇವರು ಈ ಮೂರೂ ಯೋಗಿಗಳಿಗಿಂತ ಮಿಗಿಲು. ಅದಕ್ಕೆ ಸರಿಯಾಗಿ ಕೇಳಿಸಿಕೊಳ್ಳಿ, ಅನುವ್ಯಾಖ್ಯಾನದಲ್ಲಿ ಮೋಕ್ಷ ಇಮಿಡಿಯೇಟ್ ಯಾಕೆ ಬ್ರಹ್ಮದೇವರಿಗಾಗಲ್ಲ, ಇದು ಎಲ್ಲರಿಗೂ ಅನ್ವಯ. ಯಾಕೆ ಇಮಿಡಿಯೇಟ್ ಆಗಲ್ಲ? ರುಜೂನಾಂ ಏಕಏವಾಸ್ತಿ ಪರಮೋತ್ಸಾಹವರ್ಜನಂ ದೋಷಃ. ರುಜುಗಳಿಗೆ ಇರುವ ಏಕೈಕ ದೋಷ ಯಾವುದು ಅಂದರೆ ಪರಮೋತ್ಸಾಹವರ್ಜನಂ. ಈಗಲೇ ಮೋಕ್ಷ ಆಗಬೇಕು ಅಂತ ಅವ್ರು ಅಂದ್ಕೊಂಡು ಕೆಲಸವೇ ಮಾಡಲ್ಲ. ಆಗಲಿ, ದೇವರಿದ್ದಾನೆ, ದೇವರನ್ನು ಕೈ ಬಿಡದೆ ಹೋದರೆ ಸಾಕು, ದೇವರು ಕೊಟ್ಟದ್ದನ್ನು ಅನುಭವಿಸೋಣ, ಮೋಕ್ಷಕ್ಕೆ ಯಾವ ಹರಿಬರಿಯೂ ಇಲ್ಲ. ದೇವರು ಕೊಟ್ಟಾಗ ಕೊಡಲಿ, ದೇವರ ಅರಿವು ಮಾತ್ರ ಯಾವಾಗಲೂ ಇರಲಿ ಅಂತ ಹಾಗೆ ಮುಂದುವರಿತಾರೆ. ಅದರಿಂದಾಗಿ ಅವರಿಗೆ ಜ್ಞಾನಕ್ಕೆ ಶ್ರಮ ಇರಲ್ಲ, ಕರ್ಮಕ್ಕೆ ಶ್ರಮ ಇರಲ್ಲ, ಭಕ್ತಿಯಲ್ಲಿ ಒಂದು ಶ್ರಮ ಇರುತ್ತೆ. ಅದಕ್ಕಾಗಿ ಅವರು ಭಕ್ತಿಯೋಗರು. ಇನ್ನು ಮುನಿಗಳು ಎಷ್ಟೋ ಬಾರಿ ಅಪ್ಸರೆಯರ ತೊಂದರೆಯಿಂದಾಗಿ, ಕ್ರೋಧದ ಸಮಸ್ಯೆಯಿಂದಾಗಿ ಜ್ಞಾನಕ್ಕೆ ಎರವಾಗುತ್ತಾರೆ. ಮತ್ತು ಕೂಡಲೇ ದೊಡ್ಡ ದೊಡ್ಡ ಋಷಿಗಳು ಕೂಡ ಅವರಿಗಿಂತ ಹಿರಿಯರ ಶಾಪದಿಂದಾಗಿ ಅವರು ದಾರಿ ತಪ್ಪಿದ್ದಿದೆ. ವಿಶ್ವಾಮಿತ್ರರ ಕಥೆ ಶಾಂತಿ ಪರ್ವದಲ್ಲಿ ನೋಡುವಾಗ ಕಣ್ಣಲ್ಲಿ ನೀರು ಬರುತ್ತೆ. ಅವರು ಏನೂ ಇಲ್ಲದೆ ನಾಯಿ ಮಾಂಸವನ್ನು ತಿನ್ನಲಿಕ್ಕೆ ಹೋಗಿದ್ದರು. ಅಷ್ಟರೊಳಗಡೆ ಮಳೆ ಬಂತು, ಸರಿ ಹೋಯ್ತು, ತಿನ್ನಲಿಲ್ಲ, ಅದು ಬೇರೆ. ಆಮೇಲೆ ಅವು ಇದು ಪುಷ್ಕರ ಪ್ರಸಂಗ ಅಂತ ಒಂದು ಭಾಗ ಬರುತ್ತೆ. 12 ವರ್ಷದ ಭೀಕರ ಬರಗಾಲದಿಂದ ಕಂಗೆಟ್ಟು ಕಮಲದ ದಂಟನ್ನು ತಿನ್ನಲಿಕ್ಕೆ ಹೋಗಿರ್ತಾರೆ.
ಆಗ ಆ ಋಷಿಗಳ ಒಂದು ಪಡಿಪಾಟಲು ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಯಾರು ಕದ್ದದ್ದು ಗೊತ್ತಾಗೋದಿಲ್ಲ, ತಮ್ಮಲ್ಲೇ ಶಂಕಿಸ್ತಾರೆ, ಶಾಪ ಕೊಡ್ಲಿಕ್ಕೆ ಹೋಗ್ತಾರೆ, ಆಣೆ ಇಡ್ತಾರೆ. ಅಯ್ಯೋ ಚಿತ್ರ ಅದು. ಅದರಿಂದ ಜ್ಞಾನಕ್ಕಾಗಿ ಶ್ರಮ ಅಲ್ಲ, ಬೇಕಾದ್ರೆ ಜ್ಞಾನದಿಂದ ಒಂದು ಸ್ವಲ್ಪ ಹಿಂದೆ ತರೀತಾರೆ. ದೇವತೆಗಳು ಜ್ಞಾನಕ್ಕಾಗಿ ಶ್ರಮ ಪಡಬೇಕಾಗಿಲ್ಲ, ಆದರೆ ಭಕ್ತಿಯಿಂದ ಒಂದು ಸ್ವಲ್ಪ ಆಚೆ ಬರ್ತಾರೆ, ಮತ್ತೋಗಿ ಸೇರ್ಕೋತಾರೆ. ಹಾಗೆ ಋಷಿಗಳು ಕೂಡ ಈ ದೊಡ್ಡ ಹಿನ್ನೆಲೆಯಲ್ಲಿ ಜ್ಞಾನಯೋಗ ಕರ್ಮಯೋಗ ಅಂತ. ಬ್ರಹ್ಮದೇವರಿಗೆ ಇದು ಯಾವುದೂ ಇಲ್ಲ. ಅದಕ್ಕೆ ಹೇಳಿದರು ತ್ರಿಯೋಗಾಭ್ಯಧಿಕೋ ಬ್ರಹ್ಮ. ಈ ಮೂರೂ ಯೋಗಗಳು ಯಾರಿಗ್ಯಾರಿಗಿದೆ, ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ ಅಂತ, ಇವರೆಲ್ಲರಿಗಿಂದ ಆಚೆ ಇರುವವ, ಈ ಕೆಟಗರಿಯ ಜೀವರಿಂದ ಆಚೆ ಇರುವವ ಜೀವೋತ್ತಮ ಬ್ರಹ್ಮ. ಅವನಿಗೆ ಕರ್ಮದಿಂದ ತೊಂದರೆ ಇಲ್ಲ. ಕರ್ಮ ಅನ್ನೋದು ಜ್ಞಾನ ಪ್ರತಿಬಂಧಕ ಆಗಲ್ಲ, ಜ್ಞಾನ ಅನ್ನೋದು ಭಕ್ತಿ ಪ್ರತಿಬಂಧಕ ಆಗಲ್ಲ, ಭಕ್ತಿ ಅಂತನ್ನೋದು ನೈರಂತರ್ಯ ಪ್ರತಿಬಂಧಕ ಆಗಲ್ಲ. ಇಷ್ಟು ದೊಡ್ಡ ಯೋಗ್ಯತೆ ಬ್ರಹ್ಮದೇವರದ್ದು. ಮಹಾಯೋಗೇಶ್ವರೇ ಶೇಷ ತಸ್ಮಾತ್ ಬ್ರಹ್ಮ ಚತುರ್ಮುಖ ಇತಿ ತ್ರಿಯೋಗೇ ಅಂದರು. ತನ್ಮೂಲಕ ಆಚಾರ್ಯರು ಎಷ್ಟು ವಿಚಾರಗಳನ್ನು ಹೇಳಿದ್ರು ಅಂದರೆ ಇದನ್ನು ಸಂಗ್ರಹ ಮಾಡಲಿಕ್ಕೆ ಸಾಧ್ಯವೇ ಆಗದಷ್ಟು ವಿಸ್ತಾರವಾಗಿ ನಿರೂಪಣೆ ಮಾಡಿದ್ರು. ಆದರೂ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ನಾನು ಸಂಗ್ರಹ ಮಾಡ್ತೇನೆ. ಉದ್ಧವನ ಪ್ರಶ್ನೆ ಇದು. ಮತ್ತೇನೊಮ್ಮೆ ಸಂಗ್ರಹ ಮಾಡೋದಾದರೆ ಉದ್ಧವನ ಪ್ರಶ್ನೆ ಇದು. ನೀನು ಹೇಳಿದೆ ಕೃಷ್ಣ, ಗುಣ ಮತ್ತು ದೋಷ, ಗುಣ ದೋಷ ಅಂತ ಯಾವುದೂ ಇರಲ್ಲ. ಇದು ಗುಣ ಇದು ದೋಷ ಅಂತ ಕರೆದ್ರೆ ಅದು ದೋಷ ಆಗತ್ತೆ ಅಂತ ನೀನು ಹೇಳಿದೆ. ಆದರೆ ಎಲ್ಲವೂ ಕೂಡ ಗುಣದೋಷಗಳನ್ನು ವಿವೇಚನೆ ಮಾಡೋದೇ ಆಗಿದೆ ವೇದ. ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು? ಅದಕ್ಕೆ ಕೃಷ್ಣ ಹೇಳಿದ, ನನ್ನನ್ನು ಹೊಂದಲು ಸಾಧ್ಯ ಆದರೆ ಅದು ಗುಣ, ನನ್ನನ್ನು ಹೊಂದಲಿಕ್ಕೆ ಪ್ರತಿಬಂಧಕ ಆದರೆ ಅದು ದೋಷ. ಈ ದಾರಿಯಲ್ಲಿ, ಗುಣದೋಷಗಳ ದಾರಿಯಲ್ಲಿ 3 ತರಹದ ಜನ ಸಿಗ್ತಾರೆ: ದೇವತೆಗಳು, ಋಷಿಗಳು, ಮನುಷ್ಯರು. ಕರ್ಮಯೋಗರು, ಜ್ಞಾನಯೋಗರು, ಭಕ್ತಿಯೋಗರು ಅಂತ ಇವರ ಕ್ರಮವಾದ ನಿರೂಪಣೆ. ಆರೋಹಣ ಕ್ರಮದಲ್ಲಿ ನಿರೂಪಣೆ ಮಾಡೋದಾದರೆ ಮನುಷ್ಯರು ಕರ್ಮಯೋಗರು, ಉಳಿದವರೆಲ್ಲ ಮುನಿಗಳು, ಋಷಿಗಳು ಎಲ್ಲ ಜ್ಞಾನಯೋಗರು, ದೇವತೆಗಳು ಭಕ್ತಿಯೋಗರು. ಅವರು ಇದನ್ನು ಗುಣ ಮತ್ತು ದೋಷಗಳ ಕೇಂದ್ರ ಅಂತ ಹೇಳಿ ನನ್ನನ್ನು ನೋಡ್ತಾರೆ. ಅದರಿಂದಾಗಿ ಎಲ್ಲ ಶಾಸ್ತ್ರಗಳ ನಿರ್ಣಯ ಇದು ಅಂತ ಅವರವರ ಕಣ್ಣಿನಲ್ಲಿ. ದೇವತೆಗಳಿಗೆ ಈ ಶಾಸ್ತ್ರ ಯಾವ ರೀತಿ ಕಾಣುತ್ತೆ, ದೇವತೆಗಳು ಶಾಸ್ತ್ರವನ್ನು ಹೇಗೆ ಉಪಯೋಗಿಸ್ತಾರೆ, ಶಾಸ್ತ್ರದ ಬಗೆಗೆ ದೇವತೆಗಳ ಚಿಂತನೆ ಏನು ಅಂತ. ನಾನು ಬಹಳ ಚಿಕ್ಕವ ಅಲ್ಲ, ಈಗ ದೊಡ್ಡವನಾಗಿದ್ದೀನಿ ಅಂತಲ್ಲ, ಆವಾಗ ವಯಸ್ಸಿನಲ್ಲಿ ಬಹಳ ಚಿಕ್ಕವ ಇದ್ದೆ. ಭಂಡಾರಕೆರೆ ಸ್ವಾಮಿಗಳು ನನಗೆ ತರ್ಕಪಾಠ ಮಾಡ್ತಾ ಇದ್ದರು. ಅವರು ಒಂದು ಮಾತಾಡ್ತಾರೆ, ಕ್ಷಣ ದುರ್ಧಮ ತಾರ್ಕಿಕ ಅಂತ. ಒಂದು ಕ್ಷಣ ತರ್ಕವನ್ನು ಚಿಂತನೆ ಮಾಡೋದು ಬಿಟ್ಟರೆ ಅತಾರ್ಕಿಕರಾಗಿ ಬಿಡ್ತಾರೆ ಅಂತ. ನಾನು ನನಗೆ ಇವಾಗ ನಗು ಬರುತ್ತೆ, ನಿಮ್ಮ ಮುಂದೆ ಹೇಳಿದಾಗ ನೀವು ನಗುತ್ತೀರಾ, ನಗಬೇಕು. ನಾನು ಅವಾಗ ಯೋಚನೆ ಮಾಡ್ತಾ ಇದ್ದೆ, ದೇವತೆಗಳು ಕ್ಷಣ ಕ್ಷಣವೂ ತರ್ಕ ಪರಿಷ್ಕಾರಗಳನ್ನು ಅನುಸಂಧಾನ ಮಾಡ್ತಾ ಇರ್ತಾರೋ ಏನೋ ಅಂತ. ಆ ತರಹದ, ಯಾಕೆಂದರೆ ನಮ್ಮ ದೃಷ್ಟಿಕೋನ ಹಾಗೆ ಇರುತ್ತೆ. ಸರಿ, ದೇವತೆಗಳು ಶಾಸ್ತ್ರವನ್ನು ಯಾವ ರೀತಿ ನೋಡ್ತಾರೆ, ಶಾಸ್ತ್ರವನ್ನು ದೇವತೆಗಳು ಉಪಯೋಗಿಸಿಕೊಳ್ಳುವ ಬಗೆ ಹೇಗೆ, ಈ ವಿಧಿ, ಈ ನಿಷೇಧ, ಇದನ್ನೆಲ್ಲ ದೇವತೆಗಳ ದೃಷ್ಟಿಯಲ್ಲಿ ನೋಡುವುದು ಹೇಗೆ ಅನ್ನೋದಕ್ಕೆ ಅದ್ಭುತವಾದ ಉತ್ತರ ಆಚಾರ್ಯರು ಕೊಟ್ಟರು. ಆಚಾರ್ಯರು ಒಂದೊಮ್ಮೆ ಬರದೇ ಹೋಗಿದ್ದಿದ್ರೆ ದೇವತೆಗಳ ದೃಷ್ಟಿಯಲ್ಲಿ ಈ ಶಾಸ್ತ್ರ, ಮನುಷ್ಯರ ದೃಷ್ಟಿಯಲ್ಲಿ ಈ ಶಾಸ್ತ್ರ, ಈ ಕರ್ಮ, ಈ ತರಹದ ಮಲ್ಟಿ ಆಸ್ಪೆಕ್ಟ್ಸ್, ಮಲ್ಟಿ ಡೈಮೆನ್ಷನ್ಸ್ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆಚಾರ್ಯರು ಬಂದರೂ ನಮಗೆ ಉಪಕಾರ ಮಾಡಿದರು ಅನ್ನೋದನ್ನು ಭಾವುಕತೆಯಿಂದ ಅತ್ಯಂತ ಉತ್ಕಂಠವಾಗಿ ಸ್ಮರಿಸಬೇಕಿದೆ. ತಾವತ್ ಕರ್ಮಾಣಿ ಕುರ್ವೀತ ನನ್ನಿಧಿ ವಿದ್ಯೇತ ಯಾವತ
ಮತ್ಕಥಾ ಶ್ರವಣಾದವ್ವ ಶ್ರದ್ಧಾ ಯಾವನ್ನ ಜಾಯತೆ. ಈಗ ಇದನ್ನೇ ಬಿಡಿಸ್ತಾ ಇದ್ದಾರೆ. ಎಲ್ಲಿಯ ತನಕ ಕರ್ಮಗಳನ್ನು ಮಾಡಬೇಕು? ನನ್ನ ಕಥೆಯಲ್ಲಿ ಶ್ರದ್ಧೆ ಹುಟ್ಟುವ ತನಕ ಮಾಡಬೇಕು. ನನ್ನ ಕಥೆಯನ್ನೇ ಯಾವಾಗಲೂ ಕೇಳ್ತಾ ಇರಬೇಕು ಅನ್ನುವ ತನಕ ಕರ್ಮಗಳನ್ನು ಮಾಡಬೇಕು. ಕರ್ಮಕ್ಕೆ ಏನು ಫಲ? ಕರ್ಮಕ್ಕೆ ದೇವರ ಕಥೆಯಲ್ಲಿ ಆಸಕ್ತಿ ಹುಟ್ಟುವುದು ಫಲ. ಒಬ್ಬ ಯಾಗ ಮಾಡ್ತಾ ಇದ್ದಾನೆ, ಯಜ್ಞ ಮಾಡ್ತಾ ಇದ್ದಾನೆ, ಎಲ್ಲ ಪರೋಪಕಾರಾದಿಗಳನ್ನು ಮಾಡ್ತಾ ಇದ್ದಾನೆ, ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ಇದಕ್ಕೆಲ್ಲ ಏನು ಫಲ? ನಿಜವಾದ ಫಲ ಏನು ಅಂದರೆ, ಕರ್ಮಕ್ಕೆ ನಿಜವಾದ ಫಲ ಜ್ಞಾನಕ್ಕಾಗಿ ಶಾಸ್ತ್ರದ ಬೆನ್ನು ಹತ್ತುತ್ತಾನಲ್ಲ, ಆಗ ಅವನ ಕರ್ಮ ಫಲ ನೀಡಿದೆ ಅಂತ ಅರ್ಥ. ದೊಡ್ಡವರ ಸೇವೆ ಎಲ್ಲವೂ ಸ್ವಧರ್ಮಸ್ಥೋ ಯಜನ್ ಯಜ್ಞೈ ಅನಾಶೀರ್ಮಾಂತ ಉದ್ಧವ ನಯಾತಿ ಸ್ವರ್ಗ ನರಕೌ ಯಜ್ಜನ್ಯನ್ನ ಸಮಾಚರೇತ್. ಸ್ವಧರ್ಮಸ್ಥ, ತಾನು ಯಾವ ವರ್ಣದಲ್ಲಿ ಹುಟ್ಟಿರ್ತಾನೋ ಅಲ್ಲಿ ಅದಕ್ಕೆ ಯೋಗ್ಯವಾದ ಯಜ್ಞಗಳಿಂದ ನನ್ನನ್ನು ಪೂಜಿಸುತ್ತಾ, ಯಾವ ಬಯಕೆಯನ್ನೂ ಹೊಂದದೆ ಮುಂದುವರಿತಾ ಇದ್ದರೆ, ಅವನಲ್ಲಿ ಒಂದು ಚೂರು ವಿಕರ್ಮಗಳ ಸಂಪರ್ಕ ಇಲ್ಲದಿದ್ದರೆ, ಶಾಸ್ತ್ರ ವಿರುದ್ಧವಾದ ಕರ್ಮಗಳ ಸಂಪರ್ಕ ಇಲ್ಲದೆ ಹೋದರೆ ಸ್ವರ್ಗ ನರಕಗಳೆರಡನ್ನೂ ಹೊಂದುವುದಿಲ್ಲ. ಹಾಗಾಗಲ್ಲ. ಸ್ವಲ್ಪ ವಿಕರ್ಮ ಮಾಡೇ ಮಾಡ್ತಾರೆ. ಅದರಿಂದಾಗಿ ಒಂದು ಸ್ವಲ್ಪ ಎಂಥವರಿಗೂ ಕೂಡ ನರಕ ಆಗೇ ಆಗುತ್ತೆ. ಅಸ್ಮಿನ್ ಲೋಕೆ ಸ್ವಲ್ಪ ಆಗುತ್ತೆ. ಹೇಗೆ ದುರ್ಜನರಿಗೆ ಸ್ವಲ್ಪ ಸ್ವರ್ಗ ಸಿಗುತ್ತೋ ಹಾಗೆ ಸಜ್ಜನರಿಗೂ ಒಂದು ಸ್ವಲ್ಪ ನರಕ ಆಗೇ ಆಗುತ್ತೆ. ಯಾಕೆಂದರೆ ಇನ್ನೂ ಆ ಮಾನಸಿಕವಾದ ಪಕ್ವತೆಯನ್ನು ಪಡೆದಿರುವಲ್ಲ. ಅವಿಪಕ್ವ ಕಷಾಯರು ಅಂತ ಶಾಸ್ತ್ರದಲ್ಲಿ ಅವರನ್ನು ಕರೀತಾರೆ. ಸ್ವರ್ಗಿಣೋಪ್ಯೇತಮಿಚ್ಛಂತಿ ಲೋಕಂ ನಿರಯಿಣಸ್ತಥಾ ಸಾಧಕಂ ಜ್ಞಾನಭಕ್ತಿಭ್ಯಾಂ ಉಭಯಂ ತದಸಾಧಕಂ. ಸ್ವರ್ಗದಲ್ಲಿ ಇದ್ದವರು ನರಕದಲ್ಲಿ ಇದ್ದವರು ಈ ಲೋಕವನ್ನೇ ಬಯಸುತ್ತಾರೆ. ಯಾಕೆ ಅಂದರೆ ಇದು ಇಬ್ಬರಿಗೂ ಆಡುಂಬಲ. ತಾಮಸರ ಆಡುಂಬಲವೂ ಇದೆ, ಸಾತ್ವಿಕರ ಆಡುಂಬಲವೂ ಇದೆ. ಆಡುಂಬಲ ಅಂದರೆ ಆಟ ಆಡಿ ಉಂಬುವ ಹೊಲ ಆಡುಂಬಲ. ಇಲ್ಲಿ ಕ್ರಿಯೆಗಳನ್ನೆಲ್ಲ ಮಾಡಿ ಫಲಗಳನ್ನು ಉಣ್ಣಬಹುದು ಅನ್ನುವ ಭಾವನೆ ಅವರಲ್ಲಿ ಮೂಡುತ್ತೆ. ಈ ಹಿನ್ನೆಲೆಯಿಂದ ಆಟ ಆಡಿ ಉಂಬುವ ಹೊಲ ಆಡುಂಬಲ. ಇದು ಸ್ವರ್ಗಿಗಳೂ ಈ ಲೋಕವನ್ನು ಬಯಸ್ತಾರೆ. ಏಕೆಂದರೆ ಇಲ್ಲಿ ಸಾಧನೆ ಮಾಡಬಹುದು ಅಂತ. ನರಕದಲ್ಲಿ ಇದ್ದವರು ಕೂಡ ಇನ್ನೊಮ್ಮೆ ನಾನು ಈ ಭೂಲೋಕದಲ್ಲಿ ಹುಟ್ಟಬೇಕು, ಆಗ ಅಧ್ಯಯನ ಮಾಡಬೇಕು, ಸರಿಯಾಗಿ ಇರಬೇಕು ಅಂತ ಅಂದುಕೊಳ್ತಾನೆ. ಯಾಕೆ ಅಂದರೆ ಜ್ಞಾನ ಭಕ್ತಿಗಳ ಪೂರ್ಣವಾದ ವಿನಿಯೋಗ ಈ ಲೋಕದಲ್ಲೇ ಆಗಬೇಕು, ಬೇರೆ ಲೋಕಗಳಲ್ಲಿ ಅಲ್ಲ. ನರರ ಸ್ವರ್ಗತಿಂ ಕಾಂಕ್ಷೇತ್ ನಾರಕೀಂಚ ವಿಚಕ್ಷಣ ನೇಮಂ ಲೋಕಂಚ ಕಾಂಕ್ಷೇತ ದೇಹಾವೇಶಾತ್ ಪ್ರಮಾದ್ಯತಿ. ಒಬ್ಬ ಸಾಧಕ ಜೀವ ಸ್ವರ್ಗವನ್ನು ಇಷ್ಟಪಡಬಾರದು, ನರಕವನ್ನು ಬಯಸಲೇಬಾರದು. ನಾರಕಿಂಚ ವಿಚಕ್ಷಣ ನೇಮಂ ಲೋಕಂಚ ಕಾಂಕ್ಷೇತ. ಈ ಲೋಕದಲ್ಲೇ ಯಾವಾಗಲೂ ಇರಬೇಕು ಅಂತಲೂ ಬಯಸಬಾರದು. ಈ ಲೋಕ ಅನ್ನೋದು, ಈ ಲೋಕದಲ್ಲಿ ನಾನು ಜನ್ಮ ತಾಳಿರೋದು ಸಾಧನ, ಸಾಧ್ಯ ದೇವರ ಪ್ರಸಾದ. ಇದು ಎರಡು ನಿಲ್ದಾಣ ಅಂತ ಅಷ್ಟೇ ಅಂದ್ಕೊಳ್ಬೇಕು. ಯಾರು ನಿಲ್ದಾಣದಲ್ಲಿ ಇದ್ದು ಬಿಡ್ತಾರೆ? ಈ ಸ್ಟೇಷನ್ ಚೆನ್ನಾಗಿದೆ ಅಂತ ಯಾರಾದರೂ ಸ್ಟೇಷನ್ನಲ್ಲಿ ಉಳ್ಕೊಂಡ್ಬಿಡ್ತಾರಾ? ಇಲ್ಲ. ಏವಂ ವಿದ್ವಾನ್ ಪುರಾ ಮೃತ್ಯೋ ಅಭಾವಾಯ ಘಟೇ ತತಃ ಅಪ್ರಮತ್ತ ಇದಂ ಜ್ಞಾತ್ವಾ ಮರ್ತ್ಯಮಪ್ಯರ್ಥ ಸಿದ್ಧಿದಂ. ಈ ರೀತಿಯಾಗಿ ತಿಳಿದವನು ಶಾಶ್ವತವಾಗಿ ಬದುಕುವ ಬಯಕೆಯಿಂದ ಈ ಮನುಷ್ಯ ಶರೀರ ಅನಿತ್ಯ, ಈ ಅನಿತ್ಯವಾದ ಮನುಷ್ಯ ಶರೀರ
ನಿತ್ಯವಾದ ಸುಖಕ್ಕೆ ಸಾಧನ ಅಂತ ತಿಳಿದುಕೊಂಡು ಮುಂದುವರಿಯಬೇಕು. ಇಲ್ಲ ಅಂದರೆ ಅವನು ಜಾರಿ ಬೀಳುತ್ತಾನೆ. ಛಿದ್ಯಮಾನಂ ಕಾಲಾವಯವೈ ಕೃತನೀಳಂ ವನಸ್ಪತಿಂ ಖಗಸ್ವದೇಹ ಮುತ್ಸೃಜ್ಯ ಕ್ಷೇಮಂ ಯಾತಿಶ್ಚಲಂ ಪಟಃ. ಹೇಗೆ ಹಕ್ಕಿಯೊಂದು ಚಿರಕಾಲದಿಂದ ಒಂದು ಕಡೆ ಗೂಡು ಕಟ್ಕೊಂಡಿರುತ್ತೆ, ಆ ಮರ ಬೀಳ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಈ ಮರದಲ್ಲಿ ನಾನು ಇರಬಾರದು, ಇದ್ರೆ ನನಗೆ ಆಪತ್ತು ಅಂತ ಹೇಳಿ ಗೂಡನ್ನು ಬಿಟ್ಟು ಯಾವುದೇ ಕಾಳಜಿ ಇಲ್ಲದೆ ಹೊರಟು ಹೋಗುತ್ತೆ. ಆ ರೀತಿ, ಯಾಕಂದರೆ ಮನುಷ್ಯರನ್ನು ಹೇಳಲಿಲ್ಲ, ರೆಫ್ಯೂಜೀಸು ಹೋಗಬೇಕಾದ್ರೆ ಗಾಢವಾದ ನೋವನ್ನು ಹೊತ್ತುಕೊಂಡು ಹೋಗ್ತಾರೆ, ಅದಕ್ಕೆ ಅವರು ದೃಷ್ಟಾಂತ ಕೊಡಲಿಲ್ಲ. ಪಕ್ಷಿ ಹೋಗಬೇಕಾದ್ರೆ ಆರಾಮಾಗಿ ಹೋಗ್ಬಿಡುತ್ತೆ. ಹಾಗೆ ಈ ದೇಹವನ್ನು ಕುರಿತು ಚಿಂತನೆ ಮಾಡಬೇಕು. ಅಹೋರಾತ್ರೈಶ್ಚಿದ್ಯಮಾನಂ ಬುದ್ಧ್ವಾಯುರ್ಭಯವೇ ಪಥು ಮುಕ್ತಸಂಗ ಪರಂ ಬುದ್ಧ್ವಾ ನಿರೀಹ ಉಪಶಾಮ್ಯತಿ. ಹಗಲು ರಾತ್ರಿ ಆಯುಷ್ಯ ಕಡಿಮೆ ಆಗ್ತಾ ಇದೆ ಎನ್ನುವುದನ್ನು ತಿಳಿದು ನಾನು ಸಾಯುವುದರೊಳಗಡೆ ಏನನ್ನಾದರೂ ಪಡೆಯಬೇಕು ಎನ್ನುವ ಬಯಕೆಯನ್ನು ಇಟ್ಟುಕೊಳ್ಳುತ್ತಾ, ಆದರೆ ದೇಹದಲ್ಲಿ ವಿಪರೀತ ಸಂಘವನ್ನು ಇಟ್ಟುಕೊಳ್ಳದೆ ಇದು ಸಾಧನ ಅನ್ನುವ ದೃಷ್ಟಿಯಿಂದ ಮುಂದೆ ಹೋದರೆ ಸುಖ ಸಿಗುತ್ತೆ ಅನ್ನುವಲ್ಲಿಗೆ 16 ಶ್ಲೋಕ ಆಯಿತು. ಇನ್ನು ಉಳಿದದ್ದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ನಾವು ದೇವರಲ್ಲಿ ಅರ್ಪಿಸೋಣ. ನಾಳೆ ಭಾನುವಾರ 11 ರಿಂದ 12 ಮಹಾಭಾರತದ ಚಿಂತನೆ ಇದೆ. ಆಮೇಲೆ ಸಂಜೆ ಯಥಾಪ್ರಕಾರ 7 ರಿಂದ 8 ಭಾಗವತದ ಚಿಂತನೆ ಇದೆ. ಅದರಲ್ಲಿ ಭೇಟಿಯಾಗೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ.